ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ಇವತ್ತು ಡೇ 17 ಆಫ್ ಅವರ್ ಸಿ ಕೆ ಸೀರೀಸ್. ಇವತ್ತು ನಾನು ಇಂಪಾರ್ಟೆಂಟಾಗಿ ಫೋಕಸ್ ಮಾಡೋದೇನು ಅಂತ ಹೇಳಿದ್ರೆ ನೋಡ್ ಸೆಲೆಕ್ಟರ್ಸ್ ಮತ್ತು ನೋಡ್ ಅಫಿನಿಟಿ. ಯಾಕೆ ಈ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಈವನ್ ವಿತ್ ರೆಸ್ಪೆಕ್ಟ್ ಟು ಆರ್ ಸಿ ಕೆ ಎಕ್ಸಾಮ್ ಆ್ಯಂಡ್ ಆಲ್ಸೋ ನೀವು ಯಾವುದಾದ್ರೂ ಒಂದು ಪ್ರಾಡಕ್ಟ್ ಬೇಸ್ಡ್ ಕಂಪನಿಯಲ್ಸಲ್ಲಿ ಇಂಟರ್ವ್ಯೂಸ್ ಕೊಡ್ತಿದ್ದೀರಾ ಅಥವಾ ನಿಮ್ಗೊಂದು 5+ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ, ನೀವೇನಾದರೂ ಇಂಟರ್ವ್ಯೂಸ್ಗೆ ಅಪಿಯರ್ ಆದಾಗ ಯಾವ ರೀತಿ ಕುಬರ್ನೆಟಿಸಲ್ಲಿ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಈಗ ನಾನು ಏನು ಹೇಳ್ತೀನಿ ಆ ಥರ ಎಕ್ಸ್ಪೆಕ್ಟ್ ಮಾಡೋದು. ಎಸ್ಪೆಷಲಿ ನೋಡ್ ಸೆಲೆಕ್ಟರ್ಸ್ ಆ್ಯಂಡ್ ನೋಡ್ ಅಫಿನಿಟಿಯಲ್ಲಿ ನಾವು ಈ ಕಾನ್ಸೆಪ್ಟ್ಸ್ನ ಯೂಸ್ ಮಾಡ್ತೀವಿ ಇನ್ ಸಿಂಪಲ್ ಟರ್ಮ್ಸ್. ಸೊ ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ಯು ಕ್ಯಾನ್ ಲೆಟ್ ಮಿ ನೋ ಕಮೆಂಟಲ್ಲಿ ಟ್ರೈ ಮಾಡಿ ಹೇಳಿ ನನಗೆ. ಸಪೋಸ್ ನಿಮ್ಮ ಹತ್ರ ಡಿಫ್ರೆಂಟ್ ರೀಜನ್ಸ್ ಇರುತ್ತೆ ಅಲ್ವಾ? ಅಂದರೆ ಈಗ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ ವೆನ್ ಎವರ್ ಯು ಇನಿಷಿಯೇಟ್ ಆರ್ ಸ್ಪಿನ್ ಅಪ್ ಎನಿ ಕ್ಲಸ್ಟರ್ ಇನ್ ಇ ಕೆ ಎಸ್ ಅಥವಾ ಅಜ್ಯೂರ್ ಅಥವಾ ಯಾವುದಾದ್ರೂ ಆಗಿರಲಿ, ಸೊ ನಿಮಗೊಂದು ಕ್ಲಸ್ಟರನ್ನು ಸಿಗುತ್ತೆ. ಆ ನೋಡ್ಗಳು ಒಂದೊಂದು ರೀಜನಲ್ಲಿ ನೋಡ್ ಗ್ರೂಪ್ಗಳನ್ನ ಆ್ಯಡ್ ಮಾಡಿದಾಗ ಓಕೆ ಯು ಹ್ಯಾವ್ ರೀಜನ್ಸ್ ಅಲ್ವಾ? ಸಪೋಸ್ ಯು ಹ್ಯಾವ್ ಅ ಯು ಎಸ್ ಈಸ್ಟ್ 1, ಆ ಯು ಎಸ್ ಈಸ್ಟ್ 1ನಲ್ಲಿ ದೆರ್ ವಿಲ್ ಬಿ ಮಲ್ಟಿಪಲ್ ಅವೈಲಬಿಲಿಟಿ ಝೋನ್ಸ್ ಅಲ್ವಾ? ಈಗ ನನಗೇನೆಂದರೆ ಐ ವಾಂಟ್ ಟು ಪ್ಲೇಸ್ ಮೈ ಪಾಟ್ಸ್ ಸ್ಪೆಸಿಫಿಕಲಿ ಟು ದ್ಯಾಟ್ ಪರ್ಟಿಕ್ಯುಲರ್ ಝೋನ್. ಸಪೋಸ್ ಯು ಎಸ್ ವೆಸ್ಟ್ 1A ಇದ್ದರೆ ನನ್ನ ಸೆಟ್ ಆಫ್ ಪಾಟ್ಸ್ಗಳು ಅದೇ ಝೋನ್ಗೆ ಹೋಗಬೇಕು. ಸಿಮಿಲರ್ಲಿ ಯು ಎಸ್ ವೆಸ್ಟ್ ಬಿ, ಸಿ, ಡಿ ಅಂತ ಈ ಥರ ಮಲ್ಟಿಪಲ್ ರೀಜನ್ಸ್ ಏನಿರುತ್ತಲ್ಲ ಅದಕ್ಕೇ ನಾನು ಸ್ಪಿನ್ ಅಪ್ ಮಾಡಬೇಕು ಅನ್ನೋದು ಕಾನ್ಸೆಪ್ಟ್ ಇರುತ್ತೆ. ಇದನ್ನು ಹೇಗೆ ಮಾಡ್ತೀರಾ ಇನ್ ನೋಡ್ ಸೆಲೆಕ್ಟರ್ಸ್? ನಾನು ಆಲ್ರೆಡಿ ನೋಡ್ ಸೆಲೆಕ್ಟರ್ ಅಂತ ಹೇಳ್ತೀನಿ, ಆದರೆ ಯಾವ ರೀತಿ ಐಡೆಂಟಿಫೈ ಮಾಡ್ತೀರಾ? ನನಗೆ ಜಸ್ಟ್ ಆ ಫೈಲ್ ನೇಮ್ನ ಹಾಕಿ ಅಥವಾ ಇದು ಮಾಡಿ. ಬಿಕಾಸ್ ಇನ್ ಜನರಲ್ ಆಗಿ ಈ ಥರ ಕ್ವಶನ್ಸ್ಗಳು ತುಂಬ ಅಂದರೆ ತುಂಬ ಫ್ರೀಕ್ವೆಂಟಾಗಿ ಕೇಳ್ತಿರ್ತಾರೆ, ಎಸ್ಪೆಷಲಿ ಕುಬರ್ನೆಟಿಸ್ ಇಂಟರ್ವ್ಯೂ ಅಂತ ಬಂದಾಗ. ಸೊ ಹಾಗಾಗಿ ಐ ಜಸ್ಟ್ ವಾಂಟೆಡ್ ಟು ಶೇರ್ ಯು. ಸೊ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತು ನಾನು ನೋಡ್ ಸೆಲೆಕ್ಟರ್ಸ್ ಮತ್ತು ಅಫಿನಿಟಿ ಬಗ್ಗೆ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಸೊ ಓಕೆ, ಫಸ್ಟ್ ಆಫ್ ಆಲ್ ನೋಡ್ ಸೆಲೆಕ್ಟರ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ತಾ ಹೋಗೋಣ, ಓಕೆನಾ? ಬಿಕಾಸ್ ಈ ಟರ್ಮಿನಾಲಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ ನೀವು ಯಾವುದೇ ಇಂಟರ್ವ್ಯೂಸ್ ಅಂತ ಕೂತ್ಕೊಂಡ್ರೂ ಕೂಡ, ಆಯಿತಾ? ಸೊ ಓಕೆ, ಲೆಟ್ ಮೀ ಗೋ ವಿತ್ ವೈಟ್. ಓಕೆ, ನೋಡ್ ಸೆಲೆಕ್ಟರ್ಸ್ ಅಂತ. ಈಗ ಏನಪ್ಪ ಈ ನೋಡ್ ಸೆಲೆಕ್ಟರ್ಸ್ ಇನ್ ಸಿಂಪಲ್ ಟರ್ಮ್ಸಲ್ಲಿ ಮಾತಾಡೋದಾದ್ರೆ ಅಂದರೆ ನೋಡ್ ಶೆಡ್ಯೂಲಿಂಗ್ ಅಂದರೆ ಈಗ ಕ್ಯೂಬ್ಸಿಟಿ ಈಗ ಏನೇ ಪಾಟ್ ಶೆಡ್ಯೂಲ್ ಮಾಡಲಿ ಈಗ ನೀವು. ಸೊ ಫಾರ್ ಎಕ್ಸಾಂಪಲ್ ನಾನು ಇದನ್ನು ಇದು ಮಾಡ್ತೀನಿ, ಇದು ಮಾಡೋಣ. ಈಗ ಜಸ್ಟ್ ಕೈಂಡ್ ಅಂತ ಹಾಕ್ಕೊಳ್ತೀನಿ, ನನಗೆ ಆ ಕಂಟೆಕ್ಸ್ಟನ್ನು ಸೆಟ್ ಆಗುತ್ತೆ. ಸೊ ಈಗ ಕ್ಯೂಬ್ಸಿಟಿಯಲ್ಲಿ ಗೆಟ್ ಪಾಟ್ಸ್ ಅಂತ ಕೊಟ್ಟರೆ ನಿಮ್ಮ ಹತ್ರ ಒಂದು ಪಾಟ್ಸ್ ಇದೆ ಅಲ್ವಾ? ಗೆಟ್ ಪಾಟ್ಸ್ -o ವೈಡ್ ಅಂತ ಕೊಟ್ಟಾಗ, ಓಕೆ, -o ವೈಡ್ ಅಂತ ಕೊಟ್ಟಾಗ ಈ ಪರ್ಟಿಕ್ಯುಲರ್ ಪಾಡ್ ಅನ್ನೋದು ಏನು ನಾನು ಮಾತಾಡ್ತಿದ್ದೀನಲ್ಲ, ಅಂದರೆ ಈ ಪಾಡ್ಸ್ಗಳು ನನ್ನ ಹತ್ರ ಈ ವರ್ಕರ್ ನೋಡ್ 3, 1 ಮತ್ತು 2 ಈ ಥರ ಮಲ್ಟಿಪಲ್ ವರ್ಕರ್ ನೋಡ್ಸ್ಗಳಿಗೆ ಇದು ಶೆಡ್ಯೂಲಿಂಗ್ ಆಗ್ತಾ ಇದೆ. ಹೇಗೆ ಶೆಡ್ಯೂಲ್ ಆಗುತ್ತೆ? ಇವಾಗ ಕ್ಯೂಬ್ಸಿಟಿಯಲ್ಲಿ ಒಂದನ್ನು ಡಿಸ್ಕ್ರೈಬ್ ಮಾಡಿ ನೀವು. ಕ್ಯೂಬ್ಸಿಟಿಯಲ್ಲಿ ಡಿಸ್ಕ್ರೈಬ್ ಪಾಡ್, ಆ ಡಿಸ್ಕ್ರೈಬ್ ಪಾಡಲ್ಲಿ ಈ ಲಾಗ್ ಸೈಡ್ ಎನಿ ಪಾಡ್ ಆಯಿತಾ, ಇಲ್ಲಿ ಶೆಡ್ಯೂಲಿಂಗ್ ಅಂತ ಇದೆ. ಸೊ ಇದನ್ನು ನಾವು ನಾರ್ಮಲ್ ಶೆಡ್ಯೂಲಿಂಗ್ ಅಂತ ಕರಿತೀವಿ. ಈಗ ಅಡ್ವಾನ್ಸ್ ಶೆಡ್ಯೂಲಿಂಗ್ ಹೆಂಗೆ ಮಾಡೋದು ಅಂತಂದರೆ, ಈ ಅಡ್ವಾನ್ಸ್ ಶೆಡ್ಯೂಲಿಂಗ್ ಕಾನ್ಸೆಪ್ಟಲ್ಲಿ ಈ ಡಿಫಾಲ್ಟ್ ಶೆಡ್ಯೂಲರ್ ಏನಿದೆಲ್ಲ ಇದು ಇಟ್ ವಿಲ್ ಮೇಕ್ ಶೋರ್ ದಟ್, ಅಂದರೆ ನಮ್ಮ ಏನು ಸಿಕ್ಕೆ ಅಂದರೆ ಕಂಟ್ರೋಲ್ ಪ್ಲೇನ್ ಕಾಂಪೊನೆಂಟ್ಸ್ ಇತ್ತು, ಆ ಕಂಟ್ರೋಲ್ ಪ್ಲೇನ್ ಕಾಂಪೊನೆಂಟ್ಸಲ್ಲಿ ಆ ಶೆಡ್ಯೂಲರ್ ಏನು ಮಾಡುತ್ತೆ, ಇಟ್ ವಿಲ್ ಪಿಕ್ ಅ ನೋಡ್ ಆ್ಯಂಡ್ ಇಟ್ ವಿಲ್ ಮೇಕ್ ಶೋರ್ ದಟ್ ಹೇ ನಾನು ನಿನಗೆ ಅಸೈನ್ ಮಾಡಿದ್ದೀನಿ, ನೀನು ಡೌನ್ಲೋಡ್ ಮಾಡಿಕೊಂಡು ನೀನು ಇಮೇಜ್ನ ಡೌನ್ಲೋಡ್ ಮಾಡಿಕೊಂಡು ಕಂಟೈನರ್ನ ರನ್ ಮಾಡು ಅಂತ. ಬಟ್ ಈ ಕೇಸಲ್ಲಿ ಏನಾಗುತ್ತೆ ಅಂತಂದರೆ, ಸಪೋಸ್ ಯು ಹ್ಯಾವ್ ಅ ಕ್ಯುಬರ್ನೆಟಿಸ್ ಕ್ಲಸ್ಟರ್ ವಿತ್ ಯು, ಓಕೆನಾ? ಸೊ ಯು ಹ್ಯಾವ್ ಅ ಕ್ಲಸ್ಟರ್ ವಿತ್ ಯು, ಓಕೆನಾ? ಸೊ ಈ ಕ್ಲಸ್ಟರಲ್ಲಿ ಇಮ್ಯಾಜಿನ್ ಯು ಹ್ಯಾವ್ ಅ 3 ನೋಡ್ಸ್ ಅಂತ ಅಂದ್ಕೊಳ್ಳೋಣ, ಓಕೆ? ಸೊ ಲೆಟ್ಸ್ ಸೇ 1 ಸೆಕೆಂಡ್. ಓಕೆ, ಇಮ್ಯಾಜಿನ್ ಯು ಹ್ಯಾವ್ ಅ 3 ನೋಡ್ಸ್. ಓಕೆ, ಲೆಟ್ ಮಿ ಟೇಕ್ ದಿಸ್. ಓಕೆ, ಈ ಥರ ನಾನು 4 ನೋಡ್ ತೊಗೊಳ್ತೀನಿ. ಓಕೆ, ಓಕೆ, ಜಸ್ಟ್ ಇಲ್ಲಿ ಬರೋಣ. ಓಕೆ ಫೈನ್, ಇದೆಲ್ಲ ಡಿಲೀಟ್ ಮಾಡ್ಕೊಳ್ಳಿ. ಓಕೆ, ದಿಸ್ ಈಸ್ ಮೈ ಕ್ಲಸ್ಟರ್, ಓಕೆನಾ? ಸೊ ಲೆಟ್ ಮೀ ಟೇಕ್ ಲೈಕ್ ದಿಸ್, ಕ್ವಿಕ್ಲಿ ಅರೇಂಜ್ ಇಟ್. ಓಕೆ, ಸೊ ಈ ಥರ ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ನಾವು ಓಕೆ ನಾವು
ಓಕೆ ಫೈನ್. ಸೊ ಇದು ನನ್ನ ಕ್ಲಸ್ಟರ್ ಅಂತ ಹೇಳಿದ್ರೆ ಇಮ್ಯಾಜಿನ್ ನನ್ನ ಹತ್ರ 3 ನೋಡ್ ಇದೆ. ಓಕೆನಾ? ಈಗ ಇದು ನನ್ನ ನೋಡ್ 1 ಅಂತ ಅಂದ್ಕೊಂಡ್ರೆ, ಓಕೆ, ನೋಡ್ 1 ಅಂತ ಅಂದ್ಕೊಳ್ತೀನಿ. ಸೊ ಇದನ್ನು ನಾನು ನೋಡ್ 2 ಅಂತ ಅಂದ್ಕೊಳ್ತಾ ಇದ್ದೀನಿ. ಓಕೆ, ನೋಡ್ 2 ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಸಿಮಿಲರ್ಲಿ ಇದನ್ನು ನಾನು ನೋಡ್ 3 ಅಂತ ಅಂದ್ಕೊಳ್ತೀನಿ. ಆಯಿತಾ? ಇದು ನನ್ನ 3 ನೋಡ್ಗಳು. ಈಗ ಸಪೋಸ್ ನಾನೇನಾದರೂ ಒಂದು ಪಾಡ್ನ ಶೆಡ್ಯೂಲ್ ಮಾಡು ಅಂತ ಹೇಳಿದ್ರೆ ಕ್ಯೂಬರ್ನೆಟೀಸ್ಗೆ, ಸೊ ನಾನೇನು ಹೇಳ್ತೀನಿ, ಸೊ ಕಮಾಂಡ್ ಏನು ನಾವು ಇನ್ ಜನರಲ್ ಆಗಿ ನಾವು ಟೈಪ್ ಮಾಡೋದು ಈ ಥರ ಹೇಳ್ತೀವಿ, kubectl ಓಕೆ ರನ್ ಲೆಟ್ಸೆ ಮನೋಜ್ ಅಂತ ಒಂದು ಪಾಡ್ ಇಟ್ಕೊಂಡಿದ್ದೀನಿ. ಆ ಪಾಡ್ನ ಐಫನ್ ಇಮೇಜ್ ಈಸ್ ಈಕ್ವಲ್ ಟು nginx ಅಂತ ಕೊಟ್ಟಾಗ ಇದೇನಾಗುತ್ತೆ, API ರಿಕ್ವೆಸ್ಟ್ಗೆ ಬರುತ್ತೆ ಅಲ್ವಾ? ಸೊ ನಾನೇನು ಮಾಡ್ತೀನಿ, ಲೆಟ್ ಮಿ ಶೋ ಯು ದಿ ಕ್ಯೂಬ್. ಓಕೆ, ಇಲ್ಲಿ ನನಗೆ APIಗೆ ಈ ಕಾಂಪೊನೆಂಟ್ಗೆ ಬರುತ್ತೆ, ರೈಟ್? ಸೊ ದಿಸ್ ಈಸ್ ಮೈ ಕಮಾಂಡ್, ಅಥವಾ ಬೆಟರ್ ಈ ಥರ ನಾನು ಹೇಳ್ತೀನಿ, ಆಯಿತಾ? ಇಲ್ಲಿ ತಗೊಳ್ತೀನಿ, ಇದು ಕ್ಯೂಬ್ APIಗೆ ರಿಕ್ವೆಸ್ಟ್ ಒಂದು ಬರುತ್ತೆ, ರೈಟ್? ಓಕೆ, ಕ್ಯೂಬ್ API ರಿಕ್ವೆಸ್ಟ್ ಬಂತು. ಕ್ಯೂಬ್ API ಏನು ಮಾಡುತ್ತೆ, ಕ್ಯೂಬ್ API ಬಂದುಬಿಟ್ಟು ಓಕೆ ಈ ಥರ ನಾನು ಸ್ಕ್ರಾಲ್ ಬೇಕ್ ಮಾಡ್ತೀನಿ. ಈಗ ಕ್ಯೂಬ್ API ಏನು ಮಾಡುತ್ತೆ, ಶೆಡ್ಯೂಲರ್ಗೆ ಹೇಳುತ್ತೆ, ಓಕೆ ನಿಂಗೊಂದು ಕೆಲಸ ಬಂದಿದೆ, ಕೆಲಸ ಮಾಡು ಅಂತ. ಶೆಡ್ಯೂಲರ್ ಏನು ಮಾಡುತ್ತೆ ಗೊತ್ತಾ, ಶೆಡ್ಯೂಲರು ಈ ಕ್ಲಸ್ಟರ್ಗೆ ಕನೆಕ್ಟ್, ಅಂದರೆ ಈ ಕ್ಲಸ್ಟ್ರಲ್ಲಿ ಅಲ್ವಾ ಎಲ್ಲ ಇರೋದು, ಕ್ಲಸ್ಟ್ರಲ್ಲಿ ಯಾವ ಪಾಡ್, ಈಗ ಫಾರ್ ಎಕ್ಸಾಂಪಲ್ ಇದಕ್ಕೆ ಈ ನೋಡ್ ಇಷ್ಟ ಆಯಿತು ಅನ್ನೋದಕ್ಕಿಂತ ಇನ್ ಸಿಂಪಲ್ ಟರ್ಮ್ಸ್ ಹೇಳೋದಾದರೆ ಯಾವುದು ಅವೈಲೇಬಲ್ ಇರುತ್ತೋ ಈಸಿಲಿ ಅವೈಲೇಬಲ್ ಇರುತ್ತೋ ಆ ನೋಡ್ಗೆ ಕನೆಕ್ಟ್ ಆಗಿಬಿಡುತ್ತೆ, ಆಯಿತಾ? ಇವಾಗ ಈ ಮನೋಜ್ ಅನ್ನೋ ಪಾಡು ನೋಡ್ 1ನಲ್ಲಿ ರನ್ ಆಗುತ್ತೆ. ಇದು ರ್ಯಾಂಡಮ್ ಶೆಡ್ಯೂಲಿಂಗ್ ಆಗೋಯಿತು. ಈಗ ನನಗೇನಪ್ಪ ಅಂದರೆ ಅಡ್ವಾನ್ಸ್ಡ್ ಶೆಡ್ಯೂಲಿಂಗ್ ಅಂದರೆ ಅರ್ಥ ಏನು, ನನಗೆ ನನ್ನ ಈ ಮನೋಜ್ ಅನ್ನೋ ನೋಡ್ನ ನಾನು ನೋಡ್ 1ಗೆ ನಾನು ಡಿಪ್ಲಾಯ್ ಮಾಡಬೇಕು ಅನ್ನೋದು ನನ್ನ ಲೈಕ್ ರಿಕ್ವೈರ್ಮೆಂಟ್. ಹಾಗಾದರೆ ಈ ಥರ ನೋಡ್ 1ಗೆ ಹೆಂಗೆ ಡಿಪ್ಲಾಯ್ ಮಾಡೋದು ಅಂತ ನೋಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ನೋಡ್ ಸೆಲೆಕ್ಟರ್ಸ್ನ ಯೂಸ್ ಮಾಡ್ತೀವಿ. ಸೊ ಹಾಗಾದರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್, ಹೇಗೆ ಪ್ರಾಕ್ಟಿಕಲಿ ವರ್ಕ್ ಆಗುತ್ತೆ ಅಂತ. ಈ ಫಿಲ್ಟರಿಂಗ್ ಫೇಸ್ ಆಗುತ್ತೆ, ಅದಾದಮೇಲೆ ಬೈಂಡಿಂಗ್ ಫೇಸ್ ಅಂತ ಶುರುವಾಗುತ್ತೆ. ಈ ಬೈಂಡಿಂಗ್ ಫೇಸಲ್ಲಿ ಯಾವ ನೋಡ್ಗೆ ಹೋಗಬೇಕು ಅಂತ ಗೊತ್ತಾಗುತ್ತೆ. ಆಮೇಲೆ ಪಾಡ್ ಅನ್ನೋದು ಶೆಡ್ಯೂಲಿಂಗ್ ಆಗುತ್ತೆ. ಓಕೆ, ಇದು ಇನ್ ಜನರಲ್ ಆಗಿ ನಡೆಯುವಂಥ ಪ್ರೊಸೀಜರ್. ಓಕೆ, ಇವಾಗ ಹಾಗಾದರೆ ವಾಟ್ ವಿಲ್ ಟ್ರೈ ಟು ವರ್ಕ್ ಆನ್ ದಿ ಥಿಂಗ್ಸ್. ನಮ್ಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಎಸ್ಪೆಷಲಿ ಈ ಪಾಡ್ನ ನಾನು ವರ್ಕ್ ಮಾಡಬೇಕು ಅಂದಾಗ, ಒನ್ ಸೆಕೆಂಡ್, ಓಕೆ ಓಕೆ ಫಸ್ಟ್ ನಾನು kubectl ಗೆಟ್ ಇದನ್ನೆಲ್ಲ ಡಿಲೀಟ್ ಮಾಡ್ಕೊಂಬಿಡೋಣ, ಗೆಟ್ ಪಾಡ್ಸ್. ಓಕೆ, ಈ ಥರ ಇದೆಲ್ಲ kubectl ಓಕೆ ಡಿಲೀಟ್ ಪಾಡ್. ಇದರಲ್ಲಿ ನನಗೆ ಓಕೆ ಈ ಪಾಡ್ನ ಡಿಲೀಟ್ ಮಾಡ್ಕೊಳ್ತೀನಿ, ಒನ್ ಸೆಕೆಂಡ್. ಓಕೆ, ಇದು ಡಿಲೀಟ್ ಆಗ್ತಾ ಇಲ್ವಾ, ಒಂದು ಸೆಕೆಂಡ್ ಇರಿ. ಓಕೆ, ಸೊ ನೋಡಿ ಎಲ್ಲ ಪಾರ್ಟ್ಸ್ಗಳು ಡಿಲೀಟ್ ಆಯಿತು. ಇವಾಗ kubectl ಗೆಟ್ ನೋಟ್ಸ್ ಅಂತ ತೊಗೊಳ್ತೀನಿ. ಸೊ ಗೆಟ್ ನೋಟ್ಸ್ ಅಂತ ಆದಾಗ ನನ್ನ ಹತ್ರ 4 ಟೋಟಲ್ 3 ನೋಡಿದೆ, ಆಯಿತಾ? ಇವಾಗ ನಾನು ಏನು ಮಾಡ್ತೀನಿ, kubectl ಗೆಟ್ ಪಾರ್ಟ್ಸ್ ಅಥವಾ ಫಸ್ಟ್ ಡಿಸ್ಕ್ರೈಬ್ ಮಾಡೋಣ, ಡಿಸ್ಕ್ರೈಬ್. ಓಕೆ, ಲೆಟ್ಸೆ ಒಂದು ನೋಡ್ನ ಡಿಸ್ಕ್ರೈಬ್ ನೋಡ್, ಯಾವುದಾದ್ರೂ ಒಂದು ನೋಡ್ನ ಹೇಳ್ತೀನಿ. ಇಲ್ಲಿ ನೋಡಿಗೆ ಬಂದಾಗ ಇನಿಷಿಯಲಿ ನಿಮಗೆ ಲೇಬಲ್ಸ್ ಅಂತ ಬಂದಿರತ್ತೆ, ಅರ್ಥ ಆಯ್ತಾ? ಇದು ಡಿಫಾಲ್ಟ್ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ, ಸಪೋಸ್ ನಿಮ್ಮ ಹತ್ರ EKS ಕ್ಲಸ್ಟರ್ ಇದೆ ಅಂತ ಅಂದ್ಕೊಳ್ಳೋಣ. ಈ EKS ಕ್ಲಸ್ಟರ್ ಇದ್ದಾಗ ಇಲ್ಲಿ ಲೇಬಲ್ಸ್ಗಳನ್ನೋದು ತುಂಬ ಡಿಫ್ರೆನ್ಸ್ ಆಗುತ್ತೆ. ಈಗ ನಾನು ಯಾವುದಕ್ಕೆ ಡಿಸ್ಕ್ರೈಬ್ ಮಾಡಿರೋದು, ನಾನು ಡಿಸ್ಕ್ರೈಬ್ ಮಾಡಿರೋದು ಬಂದುಬಿಟ್ಟು ನೋಡ್ಸ್ನ, ಆಯಿತಾ? ನಾನು ನೋಡ್ನ ಡಿಸ್ಕ್ರೈಬ್ ಮಾಡಿದ್ದೀನಿ. ನೋಡ್ನ ಡಿಸ್ಕ್ರೈಬ್ ಮಾಡಿ ಇಲ್ಲಿ ನಾನು ಹೇಳ್ತಾ ಇದ್ದೀನಿ OS = Linux, ಆರ್ಕಿಟೆಕ್ಚರ್ = ARM64, ಹೋಸ್ಟ್ ನೇಮ್ CKA1 ಅಂತ ಹೇಳ್ತಾ ಇದ್ದೀನಿ, Kubernetes = Linux ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಒನ್ ಸೆಕೆಂಡ್. ಸೊ ಐ ವಾಸ್ ಡಿಸ್ಕಸಿಂಗ್ ಅಬೌಟ್ ದಿಸ್ ಥಿಂಗ್ ಅಲ್ಲ. ಸೊ kubernetes.io = Linux ಅಂತಿದೆ. ಸಪೋಸ್ ಈಗ ಇಮ್ಯಾಜಿನ್ ನಾನು ಏನು ಮಾಡ್ತೀನಿ, ಇದೇ ನೋಟ್ಸ್ ಇದೆ ಅಲ್ಲ, ಈ ನೋಟ್ಸ್ಗಳಿಗೆ ನಾನು ಲೇಬಲಿಂಗ್ ಮಾಡ್ತೀನಿ. ಯಾಕೆ ಲೇಬಲಿಂಗ್ ಮಾಡಬೇಕು ಅಂತ ಹೇಳಿದ್ರೆ, ಇಫ್ ಇಟ್ ಈಸ್ ಕ್ಲೌಡಲ್ಲಿ ಬೈ ಡಿಫಾಲ್ಟಾಗಿ ಬಂದಿರುತ್ತೆ. ಸಿನ್ಸ್ ಇಸ್ ಅ ಕೈಂಡ್ ನಾನು ಐ ವಾಂಟೆಡ್ ಟು ಡೂ ಅ ಪ್ರಾಪರ್ ಲೇಬಲಿಂಗ್. ಈಗ ನಾನು ಲೇಬಲಿಂಗ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಈಗ Kubernetes ನಮಗೆ ಲೇಬಲಿಂಗ್ ಮಾಡೋದು ಗೊತ್ತಲ್ಲ, ಲೇಬಲ್ಸ್ ಆ್ಯಂಡ್ ಸೆಲೆಕ್ಟರ್ಸ್ ನಾವು ಆಲ್ರೆಡಿ ಮಾಡಿದ್ದೀವಲ್ಲ. ಸೊ ಹೇಗೆ ಲೇಬಲ್ ಮಾಡ್ತೀನಿ, ವೆರಿ ಸಿಂಪಲ್, kubectl ಲೇಬಲ್ ನೋಡ್. ಓಕೆ, ಯಾವ ನೋಡು, ವರ್ಕರ್ ನೋಡಲ್ಲ. ಈ ವರ್ಕರ್ ನೋಡಲ್ಲಿ ನಾನು ಹೇಳ್ತೀನಿ ಸೈಜ್ =
ಓಕೆ, ಸೈಜ್ ಇಸ್ ಈಕ್ವಲ್ ಟು ಲೆಟ್ಸ್ ಎ ಸ್ಮಾಲ್ ಅಂತ, ಆಯಿತಾ. ಆಮೇಲೆ ಇನ್ನೊಂದು ನೋಡಿಗೆ ಹೋಗೋಣ. ಈ ಸ್ಮಾಲ್ ಮೀಡಿಯಮ್ ಅಂತ ತೊಗೊಳ್ತೀನಿ, ಆಯಿತಾ. ಸೊ ಸ್ಮಾಲ್ ಮೀಡಿಯಮು ಇದನ್ನು ವರ್ಕರ್ 2 ಅಂತ ತೊಗೊಳ್ತೀನಿ, ಆಯಿತಾ. ನಾನು ಪ್ರಾಪರ್ ಲೇಬ್ಲಿಂಗ್ ಮಾಡ್ತಾ ಇದ್ದೀನಿ ಪ್ರತಿಯೊಂದಕ್ಕೂ ಕೂಡ. ಇದನ್ನು ನಾನು ಲಾರ್ಜ್ ಅಂತ ಹೇಳ್ತೀನಿ, ಆಯಿತಾ. ಸೊ ಇದರಲ್ಲಿ ಓಕೆ ಲಾರ್ಜ್ ಅಂತ ಹೇಳ್ತೀನಿ, ಇದರಲ್ಲಿ 3 ಅಂತ ಹಾಕೋಣ. ಕ್ಯಾಪಿಟಲ್ ಎಲ್ಲೇನು ಬೇಡ, ಸ್ಮಾಲ್ ಎಲ್ಲ ಹಾಕ್ಕೊಳ್ಳೋಣ, ಸೊ ದಟ್ ಈಸಿಯಾಗಿ ಮಾಡ್ಕೋಬೋದು, ಆಯಿತಾ. ಈಗ ನಾನು ಏನು ಮಾಡಿದ್ದೀನಿ, ಲೆಟ್ಸ್ ಪಿಕ್ಚರೈಸ್ ದಿಸ್ ಒನ್. ಸೊ ಈಗ ನನ್ನ ಹತ್ರ ನೋಡ್ ಅಂತ ಹೇಳಿದ್ರೆ ಲೆಟ್ಸ್ ಇಮ್ಯಾಜಿನ್, ಓಕೆ ಇದನ್ನೇ ಬರೆಯೋಣ, ಆಯಿತಾ. ಇದೆಯಲ್ಲ, ಈ ನೋಡಿಗೆ ಓಕೆ ಈ ನೋಡಿಗೆ ಒಂದು ಕೆ ಫಸ್ಟ್ ನೋಡ್ಗೆ ನಾನೇನಂತ ಹೇಳಿದೆ, ಸೈಜ್ ಇಸ್ ಈಕ್ವಲ್ ಟು ಸ್ಮಾಲ್ ಅಂತ ಹೇಳಿದೆ, ಆಯಿತಾ. ಹಾಗೆಯೇ ಅಂದರೆ ನಾನು ಲೇಬ್ಲಿಂಗ್ ಮಾಡಿರೋದು ಇದು. ಇದನ್ನು ಮೀಡಿಯಮ್ ಅಂತ ಹಾಕ್ತೀನಿ, ಓಕೆನಾ. ಅದೇ ಥರ ಇದನ್ನು ಮೀಡಿಯಮ್ ಆಯಿತು, ಲಾರ್ಜ್ ಆಯಿತು, ಓಕೆ. ಸೊ ಹೀಗೆ ನಾನು ಲೇಬ್ಲಿಂಗ್ ಮಾಡಿದ್ದೀನಿ. ಹೇಗೆ ತೋರಿಸೋದು ನಾನು ಇವಾಗ, ಕ್ಯೂಬ್ಸಿಟಿಯಲ್ಲಿ ಡಿಸ್ಕ್ರೈಬ್ ನೋಡ್, ಯಾವ ನೋಡನ್ನ, ಈ ನೋಡನ್ನ ಡಿಸ್ಕ್ರೈಬ್ ಮಾಡ್ಕೊಳ್ಳೋಣ. ಡಿಸ್ಕ್ರೈಬ್ ಮಾಡಿದ್ರೆ ಇಲ್ಲಿ ಎಸ್ಪೆಷಲಿ ನನ್ನ ಲೇಬಲ್ಸಲ್ಲಿ, ಓಕೆ ಲೆಟ್ಸ್ ಗೋ ಲಿಟಲ್ ಬಿಟ್ ಅಪ್. ಇಲ್ಲಿ ನೋಡಿ ನನಗೆ ಸೈಜ್ ಈಕ್ವಲ್ ಟು ಸ್ಮಾಲ್ ಅಂತ ಬಂತು. ಈಗ ನಾನು ಲೇಬ್ಲಿಂಗ್ ಮಾಡಿದ್ದೀನಿ. ಈಗ ನಾನೇನು ಮಾಡಬೇಕು, ನಾನು ಡಿಪ್ಲಾಯ್ಮೆಂಟ್ ಮಾಡಬೇಕು. ಅಂದರೆ ಈಗ ಒಂದು ಪಾಡ್ನ ಕ್ರಿಯೇಟ್ ಮಾಡಿದ್ರೆ, ಈಗ ಕ್ಯೂಬ್ಸಿಟಿಯಲ್ಲಿ ಗೆಟ್ ಪಾಡ್ಸ್ ಅಂತ ಹಾಕಿದ್ದೀನಿ. ಪಾಡ್ಸಲ್ಲಿ ಇಲ್ಲಿ ಯಾವುದೇ ಥರ ಪಾಡ್ ಇಲ್ಲ. ನಾನೇನು ಮಾಡ್ತೀನಿ, ಎಸ್ಪೆಷಲಿ ಈಗ ಫಸ್ಟ್ ಥಿಂಗ್ ಕ್ಯೂಬ್ಸಿಟಿಯಲ್ಲಿ ಫಸ್ಟ್ ನಾವು ಇಲ್ಲಿಗೆ ಹೋಗೋಣ. ಲೆಟ್ಸ್ ಗೋ ಟು ಆರ್ ವಿಜುವಲ್ ಸ್ಟುಡಿಯೋ ಕೋಡ್. ಇಲ್ಲಿ PWD, ಓಕೆ ಲೆಟ್ ಮಿ ಟೇಕ್, ನಾನು ನಿಮ್ಗೆ ಆಲ್ರೆಡಿ ನೋಟ್ಸ್ ಎಲ್ಲ ಬರ್ತಿದ್ದೀನಿ, ಯು ಕ್ಯಾನ್ ಯೂಸ್ ದ್ಯಾಟ್ ನೋಟ್ಸ್, ನೋ ವರೀಸ್ ಇನ್ ದ್ಯಾಟ್, ಆಯಿತಾ. CD ಆಲ್ ಎಕ್ಸಾಂಪಲ್ಸ್ಗೆ ಹೋಗಿ, ಓಕೆ 03 ಇಲ್ಲಿಗೆ ಹೋಗ್ತಾ ಇದ್ದೀನಿ, LS ಇಲ್ಲಿ ಆಲ್ ಎಕ್ಸಾಂಪಲ್ಸಿಗೆ ಹೋದರೆ ನಿಮಗಿಲ್ಲ, ಇಲ್ಲಿ ಎಲ್ಲ ನಾನು ಬರೆದಿರೋ ಎಲ್ಲ ಫೈಲ್ಸ್ಗಳು ಇಲ್ಲಿ ಸಿಗಬೇಕು ನಿಮಗೆ. ನಾವು ಕ್ಯೂಬ್ಸಿಟಿಯಲ್ಲಿ ಫಸ್ಟ್ ಥಿಂಗು ರನ್, ಲೆಟ್ಸೆ ನನ್ನ ಪಾಡ್ ನೇಮ್ ಬಂದುಬಿಟ್ಟು, ಲೆಟ್ಸೆ ಇದೊಂದು ಸ್ಮಾಲ್ ನೋಡ್ಗೆ ಹೋಗಬೇಕು ಅಂತಂದರೆ ನಾನೊಂದು ವೆಬ್ ಅಪ್ಲಿಕೇಶನ್ ಅಂತ ಹಾಕ್ತೀನಿ, ಆಯಿತಾ. ವೆಬ್ ಆ್ಯಪ್, ಈ ವೆಬ್ ಆ್ಯಪು ಸ್ಮಾಲ್ ನೋಡ್ಗೆ ಹೋಗಿ ಕೂತ್ಕೊಬೇಕು. ಆ್ಯಂಡ್ ಇಲ್ಲಿ ನಾನು ಹೇಳ್ತೀನಿ ಐಫನ್ ಇಮೇಜ್ ಇಸ್ ಈಕ್ವಲ್ ಟು ಎಂಜಿನಿಕ್ಸ್ ಅಂತ ಹಾಕಿ, ನಾನೀಗ ಏನು ಮಾಡ್ತೀನಿ, ಐಫನ್ ಓಕೆ ಡ್ರೈ ರನ್ ಇಸ್ ಈಕ್ವಲ್ ಟು ಕ್ಲೈಂಟ್ ಅಂತ ಹಾಕ್ತೀನಿ, ಓಕೆ ಕ್ಲೈಂಟ್ ಅಂತ ಹಾಕಿ -OYAML ಅಂತ ಹೇಳಿ ಅದನ್ನು ನಾನು ಹೇಳ್ತಾ ಇದ್ದೀನಿ ನೋಟ್ ಸೆಲೆಕ್ಟರ್ ಅಂತ ಹೇಳ್ತಾ ಇದ್ದೀನಿ, ಆಯಿತಾ. ನೋಟ್ ಸೆಲೆಕ್ಟರ್ .YAML ಅಂತ ಹಾಕಿ ಎಂಟರ್ ಮಾಡ್ತಾ ಇದ್ದೀನಿ. ಈಗ ಈ ನೋಟ್ ಸೆಲೆಕ್ಟರ್, ನೀವು ಇಲ್ಲಾದರೂ VI ಗೊತ್ತಿದ್ರೆ VIಗೆ ಹೋಗಿ, ಇಲ್ಲ ಅಂತಂದರೆ ಇದೇ ನೋಟ್ ಸೆಲೆಕ್ಟರ್ .YAMLಗೆ ಹೋದರೆ ದಿಸ್ ಈಸ್ ಯುವರ್ ವೆಬ್ ಆ್ಯಪ್ ಅಂತ ಹೇಳ್ತಾ ಇದ್ದೀನಿ. ಈಗ ಇದರಲ್ಲಿ ನನಗೆ ಏನೇನು ಬೇಡ, ಇದು ಬೇಡ ಸದ್ಯಕ್ಕೆ. ರಿಸೋರ್ಸ್ ಸೆಕ್ಷನ್ನ ನಾನು ನೆಕ್ಸ್ಟ್ ಸೆಷನಲ್ಲಿ ಮಾಡ್ತೀನಿ. ಈ ಕಂಟೈನರ್ಸ್ ಇದೆ, ಸ್ಪೆಕ್ ಇದೆ. ಈಗ ಈ ಸ್ಪೆಕ್ ಅಂಡರ್ ಬಂದುಬಿಟ್ಟು ಕಂಟೈನರ್ಸ್ಗಿಂತ ಮೇಲೆ ಅಥವಾ ಕೆಳಗಡೆ ಎಲ್ಲಾದರೂ ಓಕೆ. ಇಲ್ಲಿ ನಾನು ಎಕ್ಸಾಕ್ಟಾಗಿ ಅಂಡರ್ ಸ್ಪೆಕ್ ನಾ ಹೇಳ್ತೀನಿ ನೋಡ್ ಸೆಲೆಕ್ಟರ್ಸ್ನ ಏನು ಡಿಸ್ಟೈಪ್ ಈಕ್ವಲ್ ಟು SST ಅಲ್ಲ, ಇಲ್ಲಿ ನಾನು ಹೇಳಿರೋದು ಸೈಜ್ ಇಸ್ ಈಕ್ವಲ್ ಟು ಓಕೆ ಸೈಜ್ ಕಾಲನ್ ಇಸ್ ಈಕ್ವಲ್ ಟು ನಾನು ಹೇಳ್ತೇನೆ ಸ್ಮಾಲ್ ನೋಡ್ ಅಂತ, ಆಯಿತಾ. ಈ ಥರ ನೋಟ್ ಸೆಲೆಕ್ಟರ್ ಹೆಂಗೆ ಹಾಕ್ತೀನಿ, ವಿತ್ ದ ಹೆಲ್ಪ್ ಆಫ್ ದಿಸ್ ಲೇಬಲ್. ಕೆಲವೊಮ್ಮೆ ಹೀಗೆ ಹಾಕೋದು ಇಟ್ಸ್ ವೆರಿ ಈಸಿ ಕಂಪೇರ್ಡ್ ಟು ಲೈಕ್ ಇಂಪ್ಯಾರೇಟಿವಲ್ಲಿ. ಇಲ್ಲಿ ಇಂಪ್ಯಾರೇಟಿವೇ ಬರೋದಿಲ್ಲ ಜಾಸ್ತಿ, ಇಲ್ಲಿ ಡಿಕ್ಲರೇಟಿವ್ ಅಲ್ಲೇ ಮಾಡೋದು ನೋಟ್ ಸೆಲೆಕ್ಟರ್ಸ್. ಇಂಪ್ಯಾರೇಟಿವೇ ಬರುತ್ತೆ ನಿಮ್ಗೆ ಏನಂತಂದರೆ, ನಾನು ಪ್ಯಾಚಿಂಗ್ ಯೂಸ್ ಮಾಡಿ ನಾನು ಈ ಪರ್ಟಿಕ್ಯುಲರ್ ಪಾಡ್ನ ಕ್ರಿಯೇಟ್ ಮಾಡಬೇಕು. ಫಸ್ಟು ಪಾಡ್ ಕ್ರಿಯೇಟ್ ಆದಮೇಲೆ ಪ್ಯಾಚ್ ಕ್ರಿಯೇಟ್ ಮಾಡಿ, ಪ್ಯಾಚಲ್ಲಿ ಈಗ ನಾವು ಸರ್ವಿಸ್ನ ಕ್ರಿಯೇಟ್ ಮಾಡಿ ಅಂದರೆ ಕ್ಲಸ್ಟರ್ IP ಇಂದ ನೋಟ್ ಪೋರ್ಟ್ಗೆ ನಾವು ಹೆಂಗೆ ಪ್ಯಾಚಿಂಗ್ ಮಾಡ್ತೀವಿ ಹಾಗೆ ನೋಟ್ ಸೆಲೆಕ್ಟರ್ನ ಪ್ಯಾಚ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಸೇವ್ ಇಟ್. ಈಗ ನಾನೇನು ಮಾಡ್ತೀನಿ, ಈಗ ನನ್ನ ನೋಟ್ ಸೆಲೆಕ್ಟರ್ ಸೇವ್ ಆಯ್ತಲ್ಲ, ಇವಾಗ ಕ್ಯೂಬ್ಸಿಟಿಯಲ್ಲಿ ಗೆಟ್ ಪಾರ್ಟ್ಸ್, ಓಕೆ ಗೆಟ್ ಪಾರ್ಟ್ಸ್, ಇದು ಏನು ಪಾರ್ಟ್ಸ್ ಇಲ್ಲ. ಕ್ಯೂಬ್ಸಿಟಿಯಲ್ಲಿ ಗೆಟ್ ನೋಟ್ಸ್, ಓಕೆ ಗೆಟ್ ನೋಟ್ಸ್ -O ವೈಡ್ ಅಂತ ಹಾಕ್ತೀನಿ. ಸೊ ಇದು ನನ್ನ ಪಾಡ್. ಈಗ ಓಕೆ ಲೆಟ್ ಇಟ್ ಬಿ. ಈಗ ನನಗೆ ಎಲ್ಲಿಗೆ ಹೋಗಬೇಕು, ಈ ವರ್ಕರ್ ನೋಡ್ 1ಗೆ ಹೋಗಬೇಕು ನನ್ನ ಪಾಡ್. ನಾನೇನು ಮಾಡ್ತೀನಿ, ಕ್ಯೂಬ್ಸಿಟಿಯಲ್ಲಿ ಓಕೆ ಕ್ಯೂಬ್ಸಿಟಿಯಲ್ಲಿ ಅಪ್ಲೈ -F ಅಪ್ಲೈ -F ನಾನು ನೋಡ್ ಸೆಲೆಕ್ಟರ್ YAML ಅಂತ ಹಾಕಿದೆ, ಪಾಡ್ ವೆಬ್ ಕ್ರಿಯೇಟೆಡ್. ನಾವು ಕ್ಯೂಬ್ಸಿಟಿಯಲ್ಲಿ
ಗೆಟ್ ಪಾರ್ಟ್ಸ್ ಅಂತ ಕೊಟ್ಟು -o ವೈಡ್ ಅಂತ ಕೊಟ್ಟರೆ ನಿಮಗೆ ನೋಡಿ ಇದು CKA1ಗೆ ಹೋಗಿ ಕುತ್ಕೊಳ್ಳುತ್ತೆ. ಯಾಕೆ ಇದಕ್ಕೆ ಹೋಗಿ ಕುತ್ಕೊಳ್ಳುತ್ತೆ ಅಂತ ಅಂದರೆ, ಬಿಕಾಸ್ ವೆನ್ ಯು ಡಿಸ್ಕ್ರೈಬ್ ದಿಸ್ ನೋಡಲ್ಲ kubectl ಡಿಸ್ಕ್ರೈಬ್ ನೋಡ್, ಓಕೆ, ಡಿಸ್ಕ್ರೈಬ್ ನೋಡ್, ಈ ನೋಡ್ನ ಡಿಸ್ಕ್ರೈಬ್ ಮಾಡಿದರೆ ನಾವು ಇಲ್ಲಿ ನೋಡಿ, ಓಕೆ, ಇಲ್ಲಿ ನೋಡಿ ಸೈಜ್ ಈಕ್ವಲ್ ಟು ಸ್ಮಾಲ್ ಅಂತಲೇ ಇದೆ, ರೈಟ್. ಇದೇ ನೋಡ್ ಮೇಲೇ ನಾನು ಡಿಪ್ಲಾಯ್ ಕೂಡ ಮಾಡಿರೋದು. ಅರ್ಥ ಆಯ್ತಾ? ಹೇಗೆ ನೋಡ್ ಸೆಲೆಕ್ಟ್ ಮಾಡ್ತೀನಿ? ವೆರಿ ಸಿಂಪಲ್. ಹೇಗೆ, ಇಫ್ ಯು ಸಿ ಹಿಯರ್, ನಾನು ನೋಡ್ ಸೆಲೆಕ್ಟರ್ನ ಆ್ಯಡ್ ಮಾಡಿದ್ದೀನಿ. ಸಪೋಸ್ ಹಿಂಗಿದೆ ಅಲ್ವಾ, ಇಮ್ಯಾಜಿನ್ ನನಗೆ ಹಿಂಗೆ ಬೇಡ. ಸಪೋಸ್ ನಾನು ಬೇರೆ ನೋಡ್ಗೆ ಡಿಪ್ಲಾಯ್ ಮಾಡಬೇಕು, ಸ್ಪೆಸಿಫಿಕಲಿ ಡಿಪ್ಲಾಯ್ ಮಾಡಬೇಕು ಅಂದಾಗ ಇವಾಗ ಗೆಟ್ ನೋಟ್ಸ್, ಈ ಗೆಟ್ ನೋಟ್ಸಿಗೆ ಹೋದರೆ, ಓಕೆ, ಎಲ್ಲಿ ಗೆಟ್ ನೋಟ್ಸ್ ಐಫನ್ ಶೋ ಲೇಬಲ್ಸ್ ಅಂತ ಹಾಕೋಣ. ಓಕೆ, ಇಲ್ಲಿ ನೋಡಿದ್ರೆ ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಲೇಬಲ್ಸ್ ಅಲ್ವಾ. ಈಗ ನನಗೆ ಇಮ್ಯಾಜಿನ್ ನಿಮ್ಮ ಹತ್ರ ಇದಿಲ್ಲ ಅಂತ ಅಂದ್ಕೊಳ್ಳೋಣ, ಏನು ಎಲ್ಲೋ ಇತ್ತು ಸೈಜ್, ಈ ಸೈಜ್ ಇಲ್ಲ ಅಂತ ಅಂದ್ಕೊಂಡ್ರೆ ಏನು ಮಾಡೋದು? ಬೇರೆದಿರುತ್ತಲ್ಲ, ಕುಬರ್ನೆಟಿಸ್ ಐಒ ಲೈನೆಕ್ಸ್ ಅಂತ, ಅಂದರೆ OS = ಲೈನೆಕ್ಸ್ ಅಂತ ಕೂಡ ಹಾಕ್ಬೋದು. ಸದ್ಯಕ್ಕೆ ನಾನು ಡಿಫೈನ್ ಮಾಡಿದ್ದೀನಿ, ಇಲ್ಲಿ ಆ್ಯಡ್ ಮಾಡಿದ್ದು, ಇಲ್ಲಿ ಯೂಸ್ ಮಾಡ್ಬೋದು. ಇಮ್ಯಾಜಿನ್ ಆಗಲೇ ನಾನು ನಿಮ್ಗೊಂದು ಕ್ವಶನ್ ಕೇಳಿದೆ, ಏನಂತ, ಈಗ ಮಲ್ಟಿಪಲ್ ಝೋನ್ಸ್ಗಳಿಗೆ ಹೇಗೆ ಡಿಪ್ಲಾಯ್ ಮಾಡೋದು ಅಂತ. ಅಂಥ ಟೈಮಲ್ಲಿ ಯೂಸ್ US West, ಇಲ್ಲಿ ರೀಜನ್ಸ್ = ಅಂದರೆ ಟೋಪೋಲಜಿ ಕಾಲನ್ ಬಂದು ರೀಜನ್ = US West 1E ಅಂತ ಇರುತ್ತೆ. ನೋಡಿ, ನಾನು ನಿಮ್ಗೆ ಆಲ್ರೆಡಿ ಒಂದು ಇದನ್ನು ತೋರಿಸ್ತೀನಿ, ಇದು ನೋಡ್ ಅಫಿನಿಟಿ ಇದೆ ಆಯಿತಾ. ಸೊ ಗೋ ಬ್ಯಾಕ್, ಓಕೆ, ಬೆಟರ್ ಲೆಟ್ ಮೀ ಶೋ ಇಟ್ ಇನ್ ಪ್ರಾಪರ್ ಇದರಲ್ಲಿ. ಸೊ ಇಲ್ಲಿ ಇವೆಲ್ಲ ನೀವು ಓದ್ಕೊಳ್ಬೇಕಾಗತ್ತೆ. ದಿಸ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಕುಬರ್ನೆಟಿಸ್ ಪರ್ಸ್ಪೆಕ್ಟಿವ್ ನೋಡೋದಾದರೆ. ಸೊ ಇದಲ್ವಾ, ಇಲ್ಲಿ ಹೋಗಿ, ಓಕೆ, ವರ್ಕ್ಲೋಡ್ಸ್. ನಾವು ಇನ್ನೂ ವರ್ಕ್ಲೋಡ್ಸ್ ಮತ್ತು ಶೆಡ್ಯೂಲಿಂಗಲ್ಲೇ ಇದ್ದೀವಿ, ಇನ್ನೂ ವಿ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಟು ಕವರ್. ನೋಟ್ ಸೆಲೆಕ್ಟರ್ಸಿಗೆ ಹೋದರೆ, ವಾಟ್ ಈಸ್ ನೋಟ್ ಸೆಲೆಕ್ಟರ್? ನೋಟ್ ಸೆಲೆಕ್ಟರ್ ಇಸ್ ಅ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ನೋಟ್ ಶೆಡ್ಯೂಲಿಂಗ್ ಕನ್ಸ್ಟ್ರೈಂಟ್ ಇನ್ ಕುಬರ್ನೆಟಿಸ್. ಯಾವ ರೀತಿ ನೋಟ್ ಶೆಡ್ಯೂಲಿಂಗ್ ಮಾಡೋದು ಅಂತ. ದಿಸ್ ಇಸ್ ಅ ಸಿಂಪಲ್ ಮೆಂಟಲ್ ಮಾಡೆಲ್. ಈ ಥರ ಮಾಡಲಿಂಗ್ ಇರುತ್ತೆ. ನೋಡ್ A ನೋಡ್ B. ಈಗ ಕೆಲವೊಮ್ಮೆ ಡಿಸ್ಕ್ = SSD ಅಂತ ಮಾಡ್ತಾರೆ, GP = ಟ್ರೂ ಅಂತ ಮಾಡ್ತಾರೆ. ಈ ಥರ ಎಲ್ಲ ಕೂಡ ನಮಗೆ ಲೈಕ್ ಅಂದರೆ ನೋಟ್ ಟೈಪ್ಸ್ಗಳು ಇರ್ತವೆ. ಬೇಸ್ಡ್ ಆನ್ ನೋಟ್ ಟೈಪ್ಸ್ ನಾನು ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಈಗ ನಾನು ಇದನ್ನು ಆ್ಯಡ್ ಮಾಡಬೇಕು ಅಂದರೆ ಏನಿಲ್ಲ, ನಾನು ಲೇಬಲ್ಸ್ ಫಸ್ಟು ಯಾವುದೇ ಕಾರಣಕ್ಕೂ ಈ ಥರ ಇದ್ದರೆ ಫಸ್ಟ್ ಯು ಹ್ಯಾವ್ ಟು ಲೇಬಲ್ ಇಟ್. ಅರ್ಥ ಮಾಡ್ಕೊಳ್ಳಿ, ಲೇಬಲ್ ಮಾಡಲೇಬೇಕು. ಲೇಬಲ್ ಆದಮೇಲೆ ದೆನ್ ಯು ಹ್ಯಾವ್ ಟು ಡೂ ಇಟ್ ಲೈಕ್ ಮ್ಯಾನ್ಯುವಲಿ, ಈ ಥರ. ಅಂದರೆ ಅದಾದಮೇಲೆ ನೋಟ್ ಸೆಲೆಕ್ಟರ್ ಯೂಸ್ ಮಾಡ್ಕೊಂಡು ಶೆಡ್ಯೂಲ್ ಮಾಡಿ. ಯಾಕೆ ಇಂಪಾರ್ಟೆಂಟ್? ನಾನು ಆಗಲೇ ಹೇಳಿದಲ್ಲ, ಕೋರ್ ಪ್ರಾಬ್ಲಮ್ ಆಫ್ ನೋಟ್ ಸೆಲೆಕ್ಟರ್ ಸಾಲ್ವ್ಸ್ ಇನ್ ದ ರಿಯಲ್ ಕ್ಲಸ್ಟರ್. ನೋಟ್ಸ್ ಆರ್ ನಾಟ್ ಐಡೆಂಟಿಕಲ್. ಯು ಮೈ ಹ್ಯಾವ್ ದಿ GPU ನೋಟ್ಸ್, SSD ನೋಟ್ಸ್, ಹೈ ಮೆಮೊರಿ ನೋಟ್ಸ್, ಸ್ಪಾಟು, ARM ನೋಟ್ಸ್, ಈ ಥರ ಇರುತ್ತೆ. ಸೊ ಇಂಥ ಸಿಚುವೇಷನಲ್ಲಿ ನಿಮಗೆ ನಿಮ್ಮ ಸ್ಪೆಸಿಫಿಕ್ ವರ್ಕ್ಲೋಡ್ಸ್ಗಳು ಇಟ್ ಶುಡ್ ಗೋ ಓನ್ಲಿ ಆನ್ NVIDIA ಅಥವಾ ಲೈಕ್ ಓನ್ಲಿ ಆನ್ GPU ನೋಟ್ಸ್, ಓನ್ಲಿ ಆನ್ SSD ನೋಟ್ಸ್ ಅಥವಾ ಹೈ ಮೆಮೊರಿ ನೋಟ್ಸ್ ಇದ್ದಾಗ ಈ ಒಂದು ಕಾನ್ಸೆಪ್ಟ್, ಈ ಒಂದು ನೋಟ್ ಸೆಲೆಕ್ಟರ್ ಕಾನ್ಸೆಪ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟ್ ಇದು ಈ ಪರ್ಟಿಕ್ಯುಲರ್ ಟಾಪಿಕ್ ಅಂತ ಹೇಳಿದ್ರೆ, ನೋಟ್ ಸೆಲೆಕ್ಟರ್ ಅನ್ನೋದ್ರ ಮೇಲೇ ಕೋರ್ ಶೆಡ್ಯೂಲಿಂಗ್ ಕಾನ್ಸೆಪ್ಟ್ ಅನ್ನೋದು ಬಿಲ್ಡ್ ಆಗುತ್ತೆ. ಆ್ಯಂಡ್ ನಿಮಗೆ ಇಟ್ಸ್ ನಾಟ್ ಓನ್ಲಿ CKA ಎಕ್ಸಾಮ್, ಅರ್ಥ ಮಾಡ್ಕೊಳ್ಳಿ, ಈವನ್ ಇನ್ ಇಂಟರ್ವ್ಯೂಸಲ್ಲೆಲ್ಲ ಈ ಕೋರ್ ಶೆಡ್ಯೂಲಿಂಗ್ ಅಥವಾ ಅಡ್ವಾನ್ಸ್ ಶೆಡ್ಯೂಲಿಂಗ್ ಅನ್ನೋದು ತುಂಬ ಮ್ಯಾಟರ್ಸ್ ಅ ಲಾಟ್. ಸೊ ಅದಕ್ಕೋಸ್ಕರ ನಾನು ಇದನ್ನು ಸ್ವಲ್ಪ ಡೀಪಾಗಿ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇದರಲ್ಲಿ ಏನೇನು ಅರ್ಥ ಆಗುತ್ತೆ ಅಂತ, ಏನೇನು ಇರಬೇಕು ಅಂದರೆ ನೋಡ್ ಅಫಿನಿಟಿ ಅಂತ ಗೊತ್ತಾಗಬೇಕು, ಟೈಮ್ಸ್ ಆ್ಯಂಡ್ ಟಾಲರೆನ್ಸ್. ಇದನ್ನು ನೆಕ್ಸ್ಟ್ ಟಾಪಿಕ್ಸಲ್ಲಿ ಮಾಡ್ತೀನಿ ನಾನು ಇವೆಲ್ಲ. ನೋಡ್ ಅಫಿನಿಟಿ ಈಗಲೇ ಆದರೆ ಇಫ್ ಪಾಸಿಬಲ್ 20 ಮಿನಿಟ್ಸಲ್ಲಿ ನಾನು ಮುಗಿಸಿದ್ರೆ ಐ ವಿಲ್ ಗೋ ಫಾರ್ ನೋಡ್ ಅಫಿನಿಟಿ, ಇಲ್ಲಾಂದರೆ ನೆಕ್ಸ್ಟ್ ಸೆಷನಲ್ಲಿ ತೊಗೊಳ್ತೀನಿ. ಹೇಗೆ ಶೆಡ್ಯೂಲಿಂಗ್ ಆಗುತ್ತೆ? ಕುಬರ್ನೆಟಿಸ್ ಶೆಡ್ಯೂಲ್ ಫ್ಲೋ, ನ್ಯೂ ಪಾಡ್ ಕ್ರಿಯೇಟ್ ಆಗುತ್ತೆ, ಫಿಲ್ಟರಿಂಗ್ ಫೇಸ್ ಇರುತ್ತೆ, ನೋಟ್ ಸೆಲೆಕ್ಟರ್ ಅಪ್ಲೈ ಆಗುತ್ತೆ, ಇಲ್ಲಿ ಈ ಫಿಲ್ಟರಿಂಗ್ ಫೇಸಲ್ಲಿ ಅಪ್ಲೈ ಆಗುತ್ತೆ. ಆಮೇಲೆ ಈಗ ಆ್ಯಸ್ ಸೂನ್ ಆಸ್ ನಾನು kubectl ಅಪ್ಲೈ ಅಂತ ಕೊಟ್ಟಾಗ ಎಲ್ಲ ಪಾಡ್ಸ್ಗಳು ಅದರ ಹತ್ರ ಬರುತ್ತೆ. ಅದರಲ್ಲಿ ಫಿಲ್ಟರಿಂಗ್ ಮಾಡಬೇಕು. ಈಗ ಲೆಟ್ಸ್ ನನ್ನ ಹತ್ರ 100 ನೋಡಿದಾಗ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಅಂಥ ಟೈಮಲ್ಲಿ ಏನು ಮಾಡೋದು ಅಂತ ನಾನು ನೋಡ್ ಅಫಿನಿಟಿಯಲ್ಲಿ ಹೇಳ್ತೀನಿ. ಈಗ ಸಪೋಸ್ ಯು ಹ್ಯಾವ್ 3 ನೋಟ್ಸ್, ಇದರಲ್ಲಿ ಐ ನೀಡ್ ಟು ಫಿಲ್ಟರ್ ಔಟ್ ವಿಚ್ ಇಸ್ ಸೈಜ್ = ಲಾರ್ಜ್ ಅಥವಾ ವಿಚ್ ಇಸ್ ಸೈಜ್ = ಸ್ಮಾಲ್. ಸೊ ಆವಾಗ ಈ ಫಿಲ್ಟರಿಂಗ್ ಫೇಸ್ ಆಗುತ್ತೆ. ಫಿಲ್ಟರಿಂಗ್ ಫೇಸ್ ಆದಮೇಲೆ ಬೈಂಡ್ ಸ್ಕೋರ್ ಫೇಸ್ ವೇರ್ ರ್ಯಾಂಕ್ ರಿಮೈನಿಂಗ್ ನೋಟ್ಸ್ ಬೈ ರಿಸೋರ್ಸ್ ಅವೈಲಬಿಲಿಟಿ, ಅಂದರೆ 1 by 1 ಅವೈಲಬಿಲಿಟಿ ಸೆಟ್ ಮಾಡ್ಕೊಂಡು ಬರುತ್ತೆ. ಆಮೇಲೆ ಬೈಂಡ್ ಮಾಡಿಕೊಂಡು ಪಾಡ್ ಶೆಡ್ಯೂಲ್ ಮಾಡುತ್ತೆ. ಸೊ ಅದಾದಮೇಲೆ ನೋಡ್ ಲೇಬಲಿಂಗ್ ಮಾಡಬೇಕು. ಇನ್ ಜನರಲ್ ಆಗಿ ದಿಸ್ ಇಸ್ ಹೌ ದ ನೋಡ್ ಲೇಬಲಿಂಗ್ಸ್ ಇರೋದು. ಈಗ ನಾನು ಆವಾಗಲೇ ಹೇಳಿದೆ, ರೀಜನ್ಸ್ ಎಸ್ಪೆಷಲಿ ನೋಡಿ, ಈ ಕ್ವಶನ್ಸ್ ಅನ್ನೋದು ಅಡ್ವಾನ್ಸ್ ಶೆಡ್ಯೂಲಿಂಗ್ ಅಥವಾ ನೀವು ಒಂದು 5-6 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಕುಬರ್ನೆಟಿಸ್ ಅಂದಾಗ ಈ ಥರ ಕ್ವಶನ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ನೀವೇನಾದ್ರು ಕ್ಲೌಡ್ ಪ್ರೊವೈಡರ್ಸ್ನ ಯೂಸ್ ಮಾಡ್ತಿದ್ರೆ ಯು ಕ್ಯಾನ್ ಆ್ಯಡ್ ದೀಸ್ ಲೇಬಲ್ಸ್.
ಆಯಿತಾ. ಅದರಲ್ಲಿ ಸೊ ಇನ್ಸ್ಟೆನ್ಸ್ ಟೈಪ್ ಇರುತ್ತೆ, ರೀಜನ್ ಇರುತ್ತೆ, ಝೋನ್ ಇರುತ್ತೆ, ಇದನ್ನು ಆ್ಯಡ್ ಮಾಡಿಕೊಂಡು ಮಾಡಬಹುದು. ಸೊ ಸೊ ಇದರಲ್ಲಿ ಸಪೋಸ್ 1A ನನ್ನ ಪಾರ್ಟ್ಸ್ ಹೋಗಬೇಕು ಅಂದರೆ ಎಸ್ ಯು ಕ್ಯಾನ್ ಶೆಡ್ಯೂಲ್ ಇಟ್ 1A ಓನ್ಲಿ. ಸಿಮಿಲರ್ಲಿ 1B ಹೋಗಬೇಕು ಅಂತಾರೆ 1B ಶೆಡ್ಯೂಲಿಂಗ್ ಮಾಡಬಹುದು. ಓಕೆನಾ. ಸೊ ಹೀಗೆ ನೋಡ್ ಲೇಬಲಿಂಗ್, ಸೊ ಈ ಥರ ಲೇಬಲ್ಸ್ ಇರ್ತವೆ. ಅಲ್ಲಿ ನೋಡ್ ಲೇಬಲಿಂಗಲ್ಲಿ ನೀವೇನು ಮಾಡಬೇಕು, ಈ ಲೇಬಲಿಗೆ ಹೋಗಬೇಕಾ, ಇಲ್ಲಿಗೆ ಹೋಗ್ತೀವಾ, ಓಕೆ ಇಲ್ಲಿಗೆ ಹೋಗ್ತೀವಾ, ಇಲ್ಲಿ ಇನ್ಸ್ಟೆಡ್ ಆಫ್ ಸೈಜ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ರೀಜನ್ ಇದೆಯಲ್ಲ, ಗೋ ಹಿಯರ್, ಇಲ್ಲಿ ರೀಜನ್ನ ಚೂಸ್ ಮಾಡಿ, ಆಯಿತಾ. ಈ ರೀಜನ್ನ ಚೂಸ್ ಮಾಡಿಬಿಟ್ಟು ಈ ಥರ US ಈಸ್ಟ್ 1A ಅಂತ ಕೊಡಬೇಕು, ಅಥವಾ ಝೋನ್ ಚೂಸ್ ಮಾಡಿಬಿಟ್ಟು 1A ಅಂತ ಕೊಡಬೇಕು, ಆಯಿತಾ. ರೀಜನ್ ಬೇಕು ಅಂದರೆ ಜಸ್ಟ್ 1A ಮಾತ್ರ ಕೊಡಬಹುದು. ಈ ಥರನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಓಕೆ, ಜಸ್ಟ್ ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಏನೇನೆಲ್ಲ ನೀವು ಆ್ಯಡ್ ಮಾಡಬಹುದು ಅಂತ, ಆಯಿತಾ. ನಿಮ್ಗೆ ಇನ್ನೂ ಡೀಟೇಲ್ ಆಗಬೇಕು ಅಂತಂದರೆ ಎಸ್ ಐಲ್ಗು, ಆಯಿತಾ. ಈಗ ನೋಡಿ, ಡಿಕ್ಲರೇಟಿವ್ ವೇ ಆಫ್ YAML ಮ್ಯಾನಿಫೆಸ್ಟ್, ಈ ಥರ ನೋಟ್ ಸೆಲೆಕ್ಟರ್ಸ್ನ ನಾವು ಯೂಸ್ ಮಾಡ್ತೀವಿ ಇನ್ ಜನರಲ್ ಆಗಿ. ನಾವು ಈಗ ಅದನ್ನೇ ಅಲ್ವಾ ಮಾಡಿದ್ದು. ಸೊ ಈಗ ನೋಟ್ ಸೆಲೆಕ್ಟರ್ಸ್ ಅಪ್ಲೈ ಮಾಡ್ತೀವಿ, ಇದೆಲ್ಲ ಓಕೆ. ಮಲ್ಟಿಪಲ್ ನೋಟ್ ಸೆಲೆಕ್ಟರ್ಸಲ್ಲಿ ಆ್ಯಂಡ್ ಲಾಜಿಕ್ ಯೂಸ್ ಮಾಡುತ್ತೀವಿ. ಅಂದರೆ ಇಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನು ಗೊತ್ತಾ, ನೋಟ್ ಸೆಲೆಕ್ಟರ್ಸಲ್ಲಿ ಯಾವಾಗಲೂ ಕೂಡ ಅಂಡ್ ಲಾಜಿಕ್ಕೇ ವರ್ಕ್ ಆಗುತ್ತೆ. ಅಂಡ್ ಲಾಜಿಕ್ ಅಂತ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಈ ಥರ ಇದೆ, ಓಕೆ. GP = ಟ್ರೂ, ಡಿಸ್ಕ್ = SST ಅಂತ. ನಾನೇನು ಮಾಡ್ತೀನಿ, ಓಕೆ, ಈಗ ENV = ಪ್ರೊಡಕ್ಷನ್ ಅಂತ ಇದೆಯಲ್ಲ, ನಾನೊಂದು ಲೇಬಲ್ ಮಾಡ್ತೀನಿ ನೋಡಿ. ಇವಾಗ kubectl ಲೇಬಲ್ ನೋಟ್ಸ್, ಓಕೆ, ಲೇಬಲ್ ನೋಟ್ಸ್. ಫಸ್ಟು ನನಗೇನು ಬೇಕು ಅಂದರೆ kubectl ಗೆಟ್ ನೋಟ್ಸ್ ಅಂತ ತಗೊಳ್ಳೋಣ. 3 ಇದ್ದಾವೆ. ಈಗ kubectl ಲೇಬಲ್ ನೋಟ್ಸ್, ನಾನು ಲೇಬಲ್ ನೋಟ್ಸಲ್ಲಿ ಇದು ನನ್ನ ನೋಡಲ್ಲ, ನಾನು ಈ ನೋಡಿಗೆ ನಾನೇನು ಹೇಳ್ತೀನಿ, ENV = ಓಕೆ, ENV = ಲೆಟ್ಸೆ ನಾನು ಡೆವ್ ಅಂತ ಹಾಕ್ತೀನಿ, ಆಯಿತಾ. ಡೆವ್ ಅಂತ ಹಾಕ್ತೀನಿ. ಇವಾಗ ENV = ಡೆವ್ ಅಂತ ಹಾಕಿ ನಾನೇನಾದರೂ ಓಕೆ, ಇವಾಗ ಒಂದು ನಿಮಿಷ, ಅದಕ್ಕೂ ಮುಂಚೆ ನಾನೇನು ಮಾಡ್ತೀನಿ, kubectl ಗೆಟ್ ನೋಟ್ಸ್ -ಶೋ -ಲೇಬಲ್ಸ್ ಅಂತ ಹಾಕ್ತೀನಿ. ಇಲ್ಲಿ ಸೈಜ್ = ಸ್ಮಾಲ್, ENV, ಓಕೆ, ಇಲ್ಲಿ ENV = ಡೆವ್ ಅಂತ ಬಂದಿದೆ. ಇವಾಗ ನನ್ನ ಪೈಪ್ಲೈನಲ್ಲಿ ಈಗ ಲೆಟ್ಸ್ ಇಲ್ಲಿ ಹೋಗ್ತೀನಿ. ಈಗ ENV = ಓಕೆ, ENV ಓಕೆ, ಈಗ ಫಸ್ಟ್ ಆಫ್ ಆಲ್ ENV ಬಿಟ್ಬಿಟ್ಟು ಡಿಪ್ಲಾಯ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ಇವಾಗ ಅದಕ್ಕೆ ಏನು ಮಾಡ್ತೀನಿ ನಾನು, ಫಸ್ಟ್ ಆಫ್ ಆಲ್ ಗೋ ಹಿಯರ್, ಓಕೆ, kubectl ಗೆಟ್ ಪಾಡ್ಸ್ ಇದೆಯಲ್ಲ, ಇದು ನನ್ನ ಪಾಡ್, ನಾನು ಇದನ್ನು ಡಿಲೀಟ್ ಮಾಡ್ತೀನಿ. kubectl ಡಿಲೀಟ್ ಪಾಡ್, ನನಗೆ ವೆಬ್ ಆ್ಯಪ್ನ ಡಿಲೀಟ್ ಮಾಡ್ತೀನಿ, ಆಯಿತಾ. ವೆಬ್ ಆ್ಯಪ್ನ, ಸೊ ವೆಬ್ ಆ್ಯಪ್ನ ಡಿಲೀಟ್ ಮಾಡ್ತೀನಿ. ಗೆಟ್ ಪಾಡ್ಸ್ ಏನೂ ಇಲ್ಲ, ನಾನೀಗ ಏನು ಮಾಡ್ತೀನಿ, ಇಲ್ಲಿ ಏನು ಆ್ಯಡ್ ಮಾಡಿದೆಯಲ್ಲ ಇದು ನಾರ್ಮಲ್ ನೋಡು, ಆಯಿತಾ. ಇವಾಗ ಸೈಜ್ = ಸ್ಮಾಲ್ ಇದೆ, ನಾನೇನು ಮಾಡ್ತೀನಿ, kubectl ಅಪ್ಲೈ -f ನೋಟ್ ಸೆಲೆಕ್ಟರ್.yml. ಸೊ ಕ್ರಿಯೇಟೆಡ್ ಆದಾಗ ಗೆಟ್ ಪಾಡ್ಸ್ ಅಂತ ಹಾಕ್ತೀನಿ. ಓಕೆ, ರನ್ನಿಂಗ್ ಗೆಟ್ ಪಾಡ್ಸ್ -override ಅಂತ ಹಾಕಿದರೆ ಓಕೆ, ನೋಟ್ ಸೆಲೆಕ್ಟರ್ 1ಗೆ ಹೋಯಿತು. ಇವಾಗ ಸಪೋಸ್ ನಾನು ಇನ್ನೊಂದು ಟ್ರಯಲ್ ಮಾಡಬೇಕು. ಇವಾಗ ಇದಿದೆಯಲ್ಲ, ಗೆಟ್ ನೋಟ್ಸ್ ಇದೆಯಲ್ಲ, ಈಗ ಲೇಬಲ್ ನೋಟ್ಸಲ್ಲಿ ನಾನು ಲೇಬಲ್ ನೋಟ್ಸ್ ಏನು ಮಾಡ್ತೀನಿ, ENV = ಡೆವ್ ಇದೆಯಲ್ಲ, ಇದೇ ವರ್ಕರ್ ನೋಡು 2ಗೆ ನಾನು ಏನು ಮಾಡ್ತೀನಿ, ENV = ಓಕೆ, ENV = ಪ್ರಾಡ್ ಅಂತ ಹಾಕ್ತೀನಿ, ಆಯಿತಾ. ಅದೇ ವರ್ಕರ್ ನೋಡು 3ಗೆ, ಓಕೆ, 3ಗೆ ನಾನು ಹೇಳ್ತೀನಿ ENV = ಪ್ರೀ-ಪ್ರಾಡ್ ಅಂತ ಹಾಕ್ತೀನಿ, ಆಯಿತಾ. ಪ್ರೀ-ಪ್ರಾಡ್ ಅಂತ ಹಾಕ್ತೀನಿ. ಸೊ ನನ್ನ ಹತ್ರ 3 ಲೇಬಲ್ಸ್ ಇದ್ದಾವೆ. ನಾನೀಗ ಏನು ಮಾಡ್ತೀನಿ, ಇಲ್ಲಿ ನಾನು ENV, ಓಕೆ, ENV ಕಾಲನ್ ನಾ ಹೇಳ್ತೀನಿ, ಇದನ್ನು ಓಕೆ, ನಾನು ಲೇಬ್ಲಿಂಗ್ ಮಾಡಬಾರ್ದಿತ್ತು. ಓಕೆ, 1 ಸೆಕೆಂಡ್ ಇರಿ, ಬೆಟರ್ ನಾನು ಏನು ಮಾಡ್ತೀನಿ ಅಂದರೆ, ಓಕೆ 1 ಸೆಕೆಂಡ್ ಇರಿ, ನೋಡೋಣ ಇಲ್ಲಿ. ಓಕೆ, ಲೆಟ್ ಇಟ್ ಬಿ, ನೋಡೋಣ. ನೋಡಿ, ಸ್ಮಾಲ್ ಇದೆಯಾ, ENV = ಸ್ಮಾಲ್ ಸೈಜ್ ಬಂದುಬಿಟ್ಟು ಫಸ್ಟ್ ನೋಡಲ್ಲಿರೋದು ಅದು ಡೆವಲ್ಲಿ. ನಾನೇನು ಮಾಡ್ತೀನಿ, ಇದನ್ನು ಪ್ರಾಡ್ ಅಂತ ಹಾಕ್ತೀನಿ. ಓಕೆ, ಪ್ರಾಡ್ ಅಂತ ಹಾಕ್ತೀನಿ, ಆಯಿತಾ. ಪ್ರಾಡ್ ಅಂತ ಸೇವ್ ಮಾಡ್ತೀನಿ. ಇವಾಗ kubectl ಅಪ್ಲೈ -f ಓಕೆ, ನೋಟ್ ಸೆಲೆಕ್ಟರ್.yml. ಅದಕ್ಕೂ ಮುಂಚೆ ಪಾಡ್ ಇದೆಯಾ ಇಲ್ಲಿ, kubectl ಗೆಟ್ ಪಾಡ್ಸಾ, ಓಕೆ, ಇಲ್ಲಿ ಪಾಡ್ ಇದೆ, ಫಸ್ಟ್ ಡಿಲೀಟ್ ಮಾಡ್ಕೊಳ್ಳೋಣ. kubectl ಡಿಲೀಟ್ ಪಾಡ್, ಆಯಿತಾ. ವೆಬ್ ಆ್ಯಪ್, ಓಕೆ, ಸಾರಿ ಓಕೆ, ಪಾಡ್, ಇಲ್ಲಿ ನಾನು
ವೆಬ್ ಆ್ಯಪ್ನ ಡಿಲೀಟ್ ಮಾಡ್ತೀನಿ. ವೆಬ್ ಆ್ಯಪ್ನ ಡಿಲೀಟ್ ಮಾಡೋದನ್ನ. ಸೊ ಇವಾಗ ಇದೆಲ್ಲ ಫೈನ್, ಓಕೆನಾ. ಇವಾಗ ಅಪ್ಲೈ ಮಾಡ್ಕೊಳ್ಳೋಣ. kubectl ಅಪ್ಲೈ -f ನನಗೆ ನೋಡ್ ಸೆಲೆಕ್ಟರ್ ಆಯಿತಾ, ಕ್ರಿಯೇಟೆಡ್. ನಾವು kubectl ಗೆಟ್ ಪಾರ್ಟ್ಸ್, ನೋಡಿ ಇದು ಇಂಪಾರ್ಟೆಂಟ್. ನೋಡಿ ಇದು ಪೆಂಡಿಂಗ್ ಸ್ಟೇಟಿಗೆ ಹೋಗ್ತಾ ಇದೆ. ನಾವು ಪಾಡ್ನ ಒಂದು ಸ್ಟೇಟಸ್ ಕೋಡ್ಗಳು ಮಾತಾಡ್ಬೇಕಾದ್ರೆ ಪೆಂಡಿಂಗು, ಕಂಪ್ಲೀಟೆಡ್ಡು, ಕ್ರ್ಯಾಶ್ ಲೂಪ್ ಬ್ಯಾಕಪ್ ಯಾವಾಗ ಆಗುತ್ತೆ ಇವನ್ನೆಲ್ಲ ನೋಡ್ತಾ ಇದ್ವಲ್ಲ, ಹಾಗೆ ನೋಡಿ ಈಗ ಪೆಂಡಿಂಗಲ್ಲಿದೆ. ಯಾಕೆ ಪೆಂಡಿಂಗಲ್ಲಿದೆ? kubectl ಓಕೆ ಗೆಟ್ ಅಥವಾ ಡಿಸ್ಕ್ರೈಬ್ ಪಾಡ್ ಅಂತ ಮಾಡುವ. ಡಿಸ್ಕ್ರೈಬ್ ಪಾಡ್, ಇಲ್ಲಿ ಈ ವೆಬ್ ಆ್ಯಪ್ ಇದೆ ಅಲ್ವಾ, ಇದನ್ನು ಡಿಸ್ಕ್ರೈಬ್ ಮಾಡಿದ್ರೆ ಶೆಡ್ಯೂಲಿಂಗ್, ಫೇಲ್ಡ್ ಶೆಡ್ಯೂಲಿಂಗ್ ಸ್ಟೇಟ್ ಅಂದರೆ ನಿಮ್ಮ ಪಾಡ್ ಯಾವಾಗ ಶೆಡ್ಯೂಲಿಂಗ್ ಆಗಲ್ವೋ ಆವಾಗಲೂ ಕೂಡ ನಿಮಗೆ ಪಾಡ್ ಸ್ಟೇಟಸ್ ಅನ್ನೋದು ಪೆಂಡಿಂಗೇ ಬರುತ್ತೆ. ಹಾಗೆಯೇ ಪೆಂಡಿಂಗ್ ಏನೋ ಬಂತು ಡಿಫಾಲ್ಟ್ ಶೆಡ್ಯೂಲರ್, ಇಲ್ಲಿ ಏನಾಗ್ತದೆ ಅನ್ಟಾಲರೆಂಟೆಡ್ ಟೈನ್ಸ್ 3 ನೋಡ್ಸ್ ಡಿಡ್ ನಾಟ್ ಮ್ಯಾಚ್ ದಿ ಪಾಡ್ಸ್ ಅಫಿನಿಟಿ ಅಂತ ಹೇಳ್ತಾ ಇದ್ದೀನಿ. ಬಟ್ ನಾನು ಇಲ್ಲಿ ಸೈಜ್ ಈಕ್ವಲ್ ಟು ಸ್ಮಾಲ್, env ಈಕ್ವಲ್ ಟು ಪ್ರಾಡ್ ಅಂತ ಹೇಳಿರೋದು ನಾನು, ರೈಟ್. ಈಗ ಒಂದು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ನೋಡ್ ಸೆಲೆಕ್ಟರ್ ಅನ್ನೋದು ಯಾವತ್ತೇ ಆಗಲಿ ಆ್ಯಂಡ್ ಗೇಟಲ್ಲಿ ವರ್ಕ್ ಆಗುತ್ತೆ. ಅಂದರೆ ಅರ್ಥ ಏನು? ಆ್ಯಂಡ್ ಅಂದರೆ ಏನಪ್ಪ ಅಂತಂದರೆ, ಆ್ಯಂಡ್ ಗೇಟ್ ಅಂದರೆ ಅರ್ಥ ಏನು ಅಂದರೆ, ಇವಾಗ ಸಪೋಸ್ ನನ್ನ ನೋಡ್, ಓಕೆ, ನನ್ನ ನೋಡ್ ಸೈಜ್ ಅಥವಾ ಸೈಜ್ ಈಕ್ವಲ್ ಟು ಸ್ಮಾಲ್ ಅಂತಲೇ ಹಾಕೊಳ್ಳೋಣ. ಈಗ ಸೈಜ್ ಈಕ್ವಲ್ ಟು ಸ್ಮಾಲ್ ಅಂತಲೇ ಇದೆ, ಆ್ಯಂಡ್ ಓಕೆ, ಆ್ಯಂಡ್ env ಈಕ್ವಲ್ ಟು ಡೆವ್ ಅಂತ ಇದ್ದರೆ ಮಾತ್ರನೇ ರನ್ ಆಗು ಅಂತ ಅರ್ಥ. ಒಂದು ಅರ್ಥ ಮಾಡ್ಕೊಳ್ಳಿ, ನೋಡ್ ಸೆಲೆಕ್ಟರ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಆ್ಯಂಡ್ ಗೇಟಲ್ಲಿ ವರ್ಕ್ ಆಗುತ್ತೆ. ಅಂದರೆ ಆ್ಯಂಡ್ ಗೇಟ್ ಅಲ್ಲ, ಆ್ಯಂಡ್ ಮೆಥಡಲ್ಲಿ ವರ್ಕ್ ಆಗುತ್ತೆ. ಸೈಜ್ ಈಕ್ವಲ್ ಟು ಸ್ಮಾಲ್ ಆ್ಯಂಡ್ env ಈಕ್ವಲ್ ಟು ಡೆವ್ ಅಂತ ಇದ್ದರೆ ಮಾತ್ರನೇ ಶೆಡ್ಯೂಲ್ ಮಾಡುತ್ತೆ. ಯಾಕಂದರೆ ಎರಡು ನಾನು ಆ್ಯಡ್ ಮಾಡಿರೋದು ನೋಡ್ ಸೆಲೆಕ್ಟರಲ್ಲಿ. ಇಲ್ಲಿ ಆರ್ ಕೇಸ್ ವರ್ಕ್ ಆಗಲ್ಲ. ನನಗೆ ಆರ್ ಕೇಸ್ ವರ್ಕ್ ಆಗಬೇಕು ಅಂದರೆ ನನಗೆ ನೋಡ್ ಅಫಿನಿಟಿ ಬೇಕಾಗುತ್ತೆ. ನೋಡ್ ಅಫಿನಿಟಿಯಲ್ಲಿ ಏನಾಗುತ್ತೆ, ರಿಕ್ವೈರ್ಡ್ ಡ್ಯೂರಿಂಗ್ ಶೆಡ್ಯೂಲಿಂಗ್ ಆಗಿದಾಗ ಇದು ಚೇಂಜ್ ಆಗಿಬಿಡುತ್ತೆ. ಓಕೆ, ಅದಕ್ಕೆ ಟಾಪಿಕ್ ಆಮೇಲೆ ಬರ್ತೀನಿ. ಬಟ್ ಈಗ ಸೈಜ್ ಈಕ್ವಲ್ ಟು ಸ್ಮಾಲ್ ಆ್ಯಂಡ್ env ಈಕ್ವಲ್ ಟು ಡೆವ್, ಈ ಕಂಡೀಷನಲ್ಲಿ ನನಗೇನಾಗುತ್ತೆ ಆ್ಯಂಡ್ ಯೂಸ್ ಆಗೋದ್ರಿಂದ ನನಗೆ ಇವೆರಡೂ ಮ್ಯಾಚ್ ಆದರೆ ಮಾತ್ರನೇ ಬರಲಿ, ಇಲ್ಲ ಅಂತಂದರೆ ಬರಲ್ಲ. ಅರ್ಥ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಇದೇ ಕೇಸ್ ಏನಿದೆ ಅಲ್ಲ, ಗೋ ಬ್ಯಾಕ್ ಇಲ್ಲಿಗೆ, ಓಕೆ, ಗೋ ಬ್ಯಾಕ್ ಇಲ್ಲಿಗೆ ನಾನೇನು ಮಾಡ್ತೀನಿ, ಗೆಟ್ ಪಾಡ್ಸ್ ಇದೆಲ್ಲ, ಇದೇ ಪಾಡ್ ಹಿಂಗೆ ಇರಲಿ, ಓಕೆ, ಇಲ್ಲಾಂದರೆ ಡಿಲೀಟ್ ಮಾಡ್ಕೊಳ್ಳೋಣ. ಯಾಕೆಂದರೆ ವೈ ಟು ಡಿಲೀಟ್, ಇಟ್ಸ್ ಓಕೆ. ಗೋ ಬ್ಯಾಕ್, ಇಲ್ಲಿ ನಾನು ವೆಬ್ ಪ್ಯಾಡ್ನ, ನನ್ನ ವೆಬ್ ಆ್ಯಪ್ ಇದೆ ಅಲ್ಲ, ನಾನು ಆ್ಯಪ್ 1 ಅಂತ ಅಥವಾ ನ್ಯೂ ಪಾಡ್ ಅಂತ ಹಾಕ್ತೀನಿ. ಓಕೆ, ಇದನ್ನು ನ್ಯೂ ಪಾಡ್ ಅಂತ ಹಾಕ್ತೀನಿ. ಇಲ್ಲಿ ವೆಬ್ ಆ್ಯಪ್ ಅಂತ ಇದೆಯಲ್ಲ, ಇಲ್ಲಿ ನ್ಯೂ, ಓಕೆ, ನ್ಯೂ ಪಾಡ್ ಅಂತ ಆಗಬಾರ್ದು, ಇದನ್ನು ಯಾವತ್ತೇ ಆಗಲಿ ನ್ಯೂ ಆ್ಯಪ್ ಅಂತಲೇ ಆಗಬೇಕು. ಓಕೆ, ಪಾಡ್ನನ್ನೇ ಪಾಡ್ ಅಂತ ಡಿಫೈನ್ ಮಾಡಬಾರ್ದು, ಓಕೆನಾ. ಓಕೆ, ಹಿಂಗಿದೆ. ಈಗ ಸ್ಮಾಲ್ ಈಕ್ವಲ್ ಟು ನಾನೇನಾದರೂ ಡೆವ್ ಅಂತ ಹಾಕಿದರೆ ಇವಾಗ ಈ ನ್ಯೂ ಆ್ಯಪ್ ಅನ್ನೋದು ಡೆವ್ಗೆ ಡಿಪ್ಲೈ ಆಗಬೇಕು. ಯಾಕಂದರೆ ಎರಡೂ ಆ್ಯಂಡ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದ್ದೀನಿ ನಾನು. ಈ ಆ್ಯಂಡ್ ಕಂಡೀಷನ್ಸಲ್ಲಿ ಇವಾಗ kubectl ಅಪ್ಲೈ -ef ನೋಡ್, ನಾವು ಪಾಡ್ ಇಸ್ ಕ್ರಿಯೇಟೆಡಾ, ಗೆಟ್ ಪಾಡ್ಸಾ, ನೋಡಿ ಕಂಟೈನರ್ ಕ್ರಿಯೇಷನಲ್ಲಿ ಇದೆಯಾ, ರನ್ನಿಂಗ್ ಬಂತು. ಇವಾಗ kubectl ಓಕೆ ಗೆಟ್ ಪಾಡ್ಸ್, ಫಸ್ಟು ಪಾಡಲ್ಲಿ ಏನಾದರೂ ಲೇಬಲ್ಸ್ ಇದೆಯಾ ನೋಡ್ಕೊಳ್ಳಿ. ಗೆಟ್ ಪಾಡ್ಸ್ -ಶೋ ಲೇಬಲ್ಸ್ ಅಂತ ಹಾಕಿದರೆ ನೋಡಿ ರನ್, ಇದು ಲೇಬಲ್ ಅಷ್ಟೇ. ಆದರೆ ನಿಮಗೆ ನೋಡ್ ಸೆಲೆಕ್ಟರಲ್ಲಿ ಬೇಕು. ಇವಾಗ kubectl ಗೆಟ್ ಪಾಡ್ಸ್ -o ವೈಡ್ ಅಂತ ಕೊಟ್ಟರೆ ನೋಡಿ, -o ವೈಡಲ್ಲಿ ಈ ಪರ್ಟಿಕ್ಯುಲರ್ ವೆಬ್ ಆ್ಯಪು ಶೆಡ್ಯೂಲಿಂಗ್ ಆಗಲಿಕ್ಕೆ ಟ್ರಬಲ್ ತೊಗೊಳ್ತಾರೆ. ಯಾಕೆಂದರೆ ಅಲ್ಲಿ ನಮ್ಮ ನೋಡ್ ಲೇಬ್ಲಿಂಗ್ ಅನ್ನೋದು, ಅಥವಾ ನಾನು ಈಗೇನು ಹೇಳಿದೆ ಈ ಸೈಜ್ ಅನ್ನೋದು ಮಿಸ್ಮ್ಯಾಚ್ ಆಗ್ತಿದೆ, ಆಯಿತಾ. ಇದು ಮಿಸ್ಮ್ಯಾಚ್ ಆಗ್ತಿದೆ, env ಈಕ್ವಲ್ ಟು ಡೆವ್ ಅಂತ ಹಾಕಿದೆ, ಅಲ್ಲಿ ಪ್ರಾಡ್ ಅಂತ ಏನಾದರೂ ಹಾಕಿರ್ತೀನಿ, ಅದಕ್ಕೋಸ್ಕರ ಪ್ರಾಬ್ಲಮ್ ಆಗ್ತಿದೆ. ಸೊ ಇವಾಗ ಈ ಥರ ಕಂಡೀಷನಲ್ಲಿ ಏನಾಯಿತು, ಇದು ಪೆಂಡಿಂಗ್ ಹೋಯಿತು, ಇದು ರನ್ನಿಂಗ್ ಆಯಿತು. ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಮಾತ್ರನೇ ಡಿಪ್ಲೋ ಆಗುತ್ತೆ, ಇಲ್ಲಾಂದರೆ ಡಿಪ್ಲೋ ಆಗೋದಿಲ್ಲ. ಓಕೆ, ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ, ವಿಲ್ ಡೂ ಒನ್ ಮೋರ್ ಸಿಚುವೇಶನ್. ಏನಪ್ಪ ಅಂತಂದರೆ, ಈಗ ಇದೇ kubectl ಲೇಬಲ್ ನೋಡ್, ಓಕೆ, ನಾನು ಒಂದಕ್ಕೆ ಲೇಬಲಿಂಗ್ನ ತೆಗಿತೀನಿ. ಸೊ ನೋಡ್ ಲೇಬಲ್ ನೋಡ್ ಇದೇ ನೋಡಲ್ವಾ, ಈ ನೋಡಲ್ಲಿ ನಾನು envನ ಜಸ್ಟ್ envನ ಎಂಟಿ ಮಾಡ್ತೀನಿ, ಆಯಿತಾ. env - ಮಾಡ್ತೀನಿ.
ಓಕೆ, ಇಲ್ಲೇನು ಮಾಡ್ತು, ಅನ್ಲೇಬಲ್ಡ್ ಆಯಿತು. ಅಂದರೆ ಪರ್ಟಿಕ್ಯುಲರ್ಲಿ ಇವಾಗ ಈ ENV ಲೇಬಲ್ ಏನು ಮಾಡಿದೆ ಅದನ್ನು ಅನ್ಲೇಬಲ್ ಮಾಡಿದ್ದೀನಿ, ಅಂದರೆ ಮೀನಿಂಗ್ ಅಲ್ಲಿ ಲೇಬಲ್ನ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಸೊ kubectl ಗೆಟ್ ಪಾರ್ಟ್ಸ್ ಅಂತ ಹಾಕೋಣ, ಆಯಿತಾ. ಸಾರಿ, ಡಿಸ್ಕ್ರೈಬೇ ಹಾಕ್ತೀನಿ ನಾನು. ಡಿಸ್ಕ್ರೈಬ್ ನೋಡ್, ಈ ನೋಡಲ್ಲಿ ಆ ENV ಇದೆಯಾ ಚೆಕ್ ಮಾಡಿ, ಆಯಿತಾ. ಡಿಸ್ಕ್ರೈಬ್ ಬೈ, ಸಾರಿ ಇಲ್ಲಿ ಗೆಟ್ಟಿದೆಲ್ಲ, ಗೆಟ್ಟಿರಬಾರ್ದು ತಾನೆ, ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಲೇಬಲ್ ಅರ್ಲಿಯರ್ ಲೇಬಲ್ ಸೈಜ್ ಈಕ್ವಲ್ ಟು ENV ಈಕ್ವಲ್ ಟು ಡೆವ್ ಇತ್ತು, ನಾನು ಅದನ್ನ ಅನ್ಲೇಬಲ್ ಮಾಡಿದ್ದೀನಿ, ಅಂದರೆ ಲೇಬಲ್ ರಿಮೂವ್ ಮಾಡಿದ್ದೀನಿ. ಸೊ ದಟ್ ಸೈಜ್ ಈಕ್ವಲ್ ಟು ಸ್ಮಾಲ್ ಅಂತ ಆಯಿತು. ಸೊ ಇಷ್ಟು ಕಂಡೀಷನ್ಸ್. ನಾವು ಈಗ ನಾವೇನು ಮಾಡೋಣ, ಈ ಆ್ಯಪ್ ಇದೆಯಲ್ಲ ಇಲ್ಲಿ ನಾನು ನ್ಯೂ ಆ್ಯಪ್ ಬದಲು test1 ಅಂತ ಹಾಕ್ತಾಯಿದ್ದೀನಿ. ಇದನ್ನು ಕೂಡ test1 ಅಂತ ಹಾಕ್ತಾಯಿದ್ದೀನಿ. ಆಮೇಲೆ ಸೇಮ್ test1 ಇಲ್ಲಿ ಹಾಕ್ತಾಯಿದ್ದೀನಿ, ಆಯಿತಾ. ಇವಾಗ ಈ test1 ಹೆಂಗೆ ಡಿಪ್ಲಾಯ್ ಆಗುತ್ತೆ ನೋಡುವ. ನಾವು ಈಗ kubectl ಓಕೆ ಅಪ್ಲೈ ನೋಡ್ ML. ಸೊ ಪಾಡ್ ಈಸ್ ಕ್ರಿಯೇಟೆಡ್. ಈಗ ಪಾಡ್ ಕ್ರಿಯೇಟ್ ಆಗೋದು ಇಂಪಾರ್ಟೆಂಟ್ ಅಲ್ಲ, ಡಿಪ್ಲಾಯ್ ಆಗೋದು ಇಂಪಾರ್ಟೆಂಟ್. kubectl ಗೆಟ್ ಪಾಡ್ಸ್. ನೋಡಿ, ಇದು ಕೂಡ ಪೆಂಡಿಂಗ್ ಇದೆ. ನಾನೇನು ಹೇಳಿದೆ, ನೋಡ್ ಸೆಲೆಕ್ಟರ್ ಅನ್ನೋದು ಇಫ್ ಏನು ಕಂಡೀಷನ್ಸ್ ಕೊಟ್ಟಿರ್ತೀನಿ ಆ ಎರಡೂ ಕಂಡೀಷನ್ಸು ಮ್ಯಾಚ್ ಆದರೆ ಮಾತ್ರನೇ, ಅರ್ಥ ಮಾಡ್ಕೊಳ್ಳಿ, ಎರಡೂ ಕಂಡೀಷನ್ಸು ಮ್ಯಾಚ್ ಆದರೆ ಮಾತ್ರನೇ ಈ ನೋಡ್ಗೆ ಹೋಗಿ ಶೆಡ್ಯೂಲಿಂಗ್ ಆಗುತ್ತೆ. ಇಲ್ಲಿ ನಾನು ಲೇಬಲ್ ಕೊಟ್ಟಿಲ್ಲ ಅಂತಂದರೆ ಫೈನ್, ಈ ಒಂದೇ ಕಂಡೀಷನ್ ಇರೋದು, ಸೊ ಹಾಗಾಗಿ ಒಂದೇ ಕಂಡೀಷನ್ಗೆ ಡಿಪ್ಲಾಯ್ ಆಗುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗ್ತದೆ, ನಾನು ಎರಡು ಕಂಡೀಷನ್ ಕೊಟ್ಬಿಟ್ಟು ಡಿಪ್ಲಾಯ್ ಮಾಡ್ತೀನಿ, ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಮಾತ್ರನೇ ಇಟ್ ವಿಲ್ ಡಿಪ್ಲಾಯ್, ಇಲ್ಲ ಅಂದರೆ ಡಿಪ್ಲಾಯ್ ಆಗಲ್ಲ. ಓಕೆ, ದಿಸ್ ಇಸ್ ವಾಟ್ ಐ ಮೆಂಟ್, ಆಯಿತಾ. ಹೀಗೆ ನಾವು ನೋಡ್ ಸೆಲೆಕ್ಟರ್ಸ್ನ ಡಿಪ್ಲಾಯ್ ಮಾಡ್ಬೋದು. ಓಕೆ, ಸೊ ಆ್ಯಂಡ್ ಹಾಗೆ ಬರೋದಾದರೆ ಈ ಥರ ಇದೆ. ಸೊ ಗೋ ಬ್ಯಾಕ್ ಟು ನೋಟ್ಸ್. ಸೊ ಹೀಗೆ ಅದೇ ನೀವು ಒಂದು ಡಿಪ್ಲಾಯ್ಮೆಂಟ್ ಫೈಲಲ್ಲಿ ಆ್ಯಡ್ ಮಾಡಬೇಕು ಅಂದಾಗ ಇಲ್ಲಿ ನೋಡಿ, ಸೇಮ್ ಡಿಪ್ಲಾಯ್ಮೆಂಟ್ ಫೈಲಲ್ಲೂ ಕೂಡ ಇದು ಡಿಪ್ಲಾಯ್ಮೆಂಟ್ ಫೈಲಾ, ಇಲ್ಲಿ ನೋಡಿ SSD ನೋಟ್ ಸೆಲೆಕ್ಟರ್ ಡಿಸ್ಕ್ ಆದರೂ ಯೂಸ್ ಮಾಡಿ, ENV ಆದರೂ ಯೂಸ್ ಮಾಡಿ, ಸೈಜ್ ಲೇಬ್ಲಿಂಗ್ ಮಾಡಿ ಆದರೂ ಡಿಪ್ಲಾಯ್ ಮಾಡಿ. ನೋಟ್ ಸೆಲೆಕ್ಟರ್ ಎಲ್ಲಿ ಬರಬೇಕು, ಇಲ್ಲಿ ಬರಬೇಕು ನೋಟ್ ಸೆಲೆಕ್ಟರ್ಸ್, ಅರ್ಥ ಆಯ್ತಾ. ನೋಟ್ ಸೆಲೆಕ್ಟರ್ಸ್ ಅದೇ ರೀತಿ ಯಾವ್ಯಾವ ಬಿಲ್ಟ್ ಇನ್ ನೋಟ್ಸ್ಗಳಿರ್ತವೆ, ಈ ಥರ ಸಪೋಸ್ ನೀವು ಕುಬರ್ನೆಟೀಸ್ನ ಡಿಫಾಲ್ಟ್ ಲೇಬಲ್ಸ್ನ ಯೂಸ್ ಮಾಡಬೇಕು ಅಂದರೆ ಈ ಥರ kubernetes.io/os ಯೂಸ್ ಮಾಡಿ, ಲೈನೆಕ್ಸ್ ಅಂತ ಯೂಸ್ ಮಾಡಿ. ಝೋನ್ಸ್ ಯೂಸ್ ಮಾಡಬೇಕು ಅಂದರೆ ಈ ಥರ ಝೋನ್ಸ್ನ ಯೂಸ್ ಮಾಡಬೇಕು, ಆಯಿತಾ. ಲೇಬ್ಲಿಂಗ್ ಏನಿರುತ್ತೋ ಅದೇ ಎಕ್ಸಾಕ್ಟ್ ಲೇಬ್ಲಿಂಗ್ನ ಮೆನ್ಷನ್ ಮಾಡಿದ್ರೆ ಸಾಕು, ಆಯಿತಾ. ಡೀಮನ್ ಸೆಟ್ಗೆ ಹೆಂಗೆ ಮಾಡೋದು ಅದರಲ್ಲೂ ಕೂಡ ಇಲ್ಲಿ ಹೇಳ್ತಾ ಇದ್ದೀವಿ, ಆಯಿತಾ. ಸೊ ಹೀಗೆ ಪ್ರತಿಯೊಂದು ಸಿನಾರಿಯೋ ಕೂಡ ನಾನು ಹೇಳಿದ್ದೀನಿ. ಇಲ್ಲಿ ಲೇಬಲ್ ಹೇಗೆ ಮಾಡೋದು ಆ್ಯಂಡ್ ಹೇಗೆ ವೆರಿಫಿಕೇಷನ್ ಮಾಡೋದು, ಪಾಡ್ ನೋಟ್ ಸೆಲೆಕ್ಟರ್ ಇಂಪ್ಯಾರಿಟಿವ್ ಹೇಗೆ ರನ್ ಆಗುತ್ತೆ ನೋಡಿ. ಆವಾಗಲೇ ನಾನು ಹೇಳ್ತಾ ಇದ್ದೆ, ಒಂದು ಪಾಡ್ನ ಇಂಪ್ಯಾರಿಟಿವ್ ವೇಯಲ್ಲಿ ನೋಟ್ ಸೆಲೆಕ್ಟರ್ ಹೇಗೆ ಮಾಡೋದು ಅಂದರೆ ಈ ಥರ, ದಿಸ್ ಇಸ್ ದ ಕಮಾಂಡ್. ಸೊ ಈ ಕಮಾಂಡ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಅದಕ್ಕೋಸ್ಕರ ಬೆಟರ್ ವಿಲ್ ಗೋ ವಿತ್ ಇಂಪ್ಯಾರಿಟಿವ್. ನೋಡಿ, ಇದರಲ್ಲಿ ಇದೊಂದು ಚೇಂಜ್ ಮಾಡಿದ್ರೆ ಮುಗೀತಲ್ಲ, ಸಿಂಪಲ್. ಸೊ ಹಾಗೆ ಇಲ್ಲೂ ಕೂಡ ಅಷ್ಟೇ, ರಿಮೂವ್ ಅಪ್ಡೇಟ್ ನೋಡಿ ಯಾವ ರೀತಿ ರಿಮೂವ್ ಮಾಡಬೇಕು ಲೇಬಲ್ ಅಂತಾನೆ, ಲೇಬಲ್ ನೋಟ್ಸ್ ನೋಡ್1 ಡಿಸ್ಕೈಫನ್ ಅಂತ ಕೊಟ್ಟರೆ ಮುಗೀತು. ಅಂದರೆ ಯಾವ ಎನ್ವಾರ್ಮೆಂಟ್ ವೇರಿಯೇಬಲ್ ಅಥವಾ ಯಾವ ವ್ಯಾಲ್ಯೂಗೆ ಅಂದರೆ ಕೀ ವ್ಯಾಲ್ಯೂ ಪೇರ್ಸ್ ಅಲ್ವಾ, ಯಾವ ಕೀಗೆ ನೀವು ವ್ಯಾಲ್ಯೂ ಡಿಫೈನ್ ಮಾಡಿರ್ತೀರಾ ಆ ಕೀನ ಐಫನ್ ಮಾಡಿದ್ರೆ ಸಾಕು, ನಲಿಫೈ ಆಗೋಗ್ಬಿಡುತ್ತೆ ಅದು, ಆಯಿತಾ. ಹಾಗೆ ಸೊ ಹೀಗೆ ಇದೆಲ್ಲ ಇರುತ್ತೆ. ನೋಟ್ ಶೆಡ್ಯೂಲಿಂಗ್ ಓವರ್ ಅದರ್ ಶೆಡ್ಯೂಲಿಂಗ್ ಮೆಥಡ್ ಇವೆಲ್ಲ ನಾವು ಮಾತಾಡೋಣ ನೆಕ್ಸ್ಟ್ ಸೆಷನಲ್ಲಿ. ಸೊ ಹಾಗೆ ಏನೇನು ಯೂಸ್ ಕೇಸಸ್ ಇರುತ್ತೆ, ರಿಯಲ್ ವರ್ಲ್ಡ್ ಯೂಸ್ ಕೇಸಸ್ ಯಾವ ರೀತಿ ಬರುತ್ತೆ, ಒಂದು GPU ವರ್ಕ್ಲೋಡ್ಸ್ ಎಸ್ಪೆಷಲಿ ML ಮತ್ತು AI ವರ್ಕ್ಲೋಡ್ಸ್ಗೆ, ಡೇಟಾಬೇಸ್ ಆನ್ SSD ಆ್ಯಂಡ್ ಕಂಪ್ಲೈನ್ಸಸ್ ಅಥವಾ ಡೇಟಾ ರೆಸಿಡೆನ್ಸಿ ಇದ್ದಾಗ ಅವಾಗ ಯಾವ ರೀತಿ ಯೂಸ್ ಮಾಡ್ತೀವಿ, ಆ್ಯಂಡ್ ಮಲ್ಟಿ ಟೆನೆಂಟ್ ಕ್ಲಸ್ಟರ್ ಇದ್ದಾಗ ಯಾವ ರೀತಿ ಯೂಸ್ ಮಾಡ್ತೀವಿ, ವಿಂಡೋಸ್ ವರ್ಕ್ಲೋಡ್ಸ್ ಇದ್ದಾಗ ಹೆಂಗೆ ಯೂಸ್ ಮಾಡಬೇಕು, ಆ್ಯಂಡ್ ಸಿಮಿಲರ್ಲಿ ಕಾಸ್ಟ್ ಆಪ್ಟಿಮೈಸೇಷನ್ ಯಾವಾಗ ವರ್ಕ್ ಆಗುತ್ತೆ, ಈ ಥರ ಪ್ರತಿಯೊಂದು ಕಾಮನ್ ಯೂಸ್ ಕೇಸಸ್ನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ರೆಫರ್ ಮಾಡಿಬಿಟ್ಟು ನಿಮ್ಗೆ ಯಾವ ಡೌಟ್ಸ್, ಯಾವ ಪೋರ್ಷನಲ್ಲಿ ಡೌಟ್ ಬರುತ್ತೆ ನನಗೆ ಕಮೆಂಟ್ ಮಾಡಿ, ಡೆಫಿನೆಟಾಗಿ ನಾನು ಅದನ್ನು ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಕಾಮನ್ ಮಿಸ್ಟೇಕ್ಸ್, ಇದು ಕಾಮನ್ ಮಿಸ್ಟೇಕ್ಸ್ ಆಗುತ್ತೆ. ಫಾರ್ಗೆಟಿಂಗ್ ಲೇಬಲ್ ನೋಟ್ಸ್ ಯಾವ ರೀತಿ ಲೇಬಲ್ ಮಾಡಬೇಕು, ಇವೆಲ್ಲ ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಇಂಟರ್ವ್ಯೂ ಕ್ವಶನ್ಸ್, ಸಿನಾರಿಯೋ ಬೇಸ್ಡಲ್ಲಿ ಪಾಡ್ ಸ್ಟಕ್ ಅಂತ ಬಂದಾಗ ನೀವೇನು ಮಾಡಬೇಕು, ಯಾವ ರೀತಿ ಸಿನಾರಿಯೋ, ಯು ಡಿಪ್ಲಾಯ್ ಅ ಪಾಡ್, ಇಟ್ ಸ್ಟೇಸ್ ಇನ್ ಅ ಪೆಂಡಿಂಗ್ ಸ್ಟೇಟ್, kubectl ಡಿಸ್ಕ್ರೈಬ್ ಪಾಡ್ ಶೋಸ್ ದಿ 0/3 ನೋಟ್ಸ್ ಆರ್ ಅವೈಲಬಲ್ ಬಟ್ 3 ನೋಟ್ಸ್ ಡಿಡ್ ನಾಟ್ ಮ್ಯಾಚ್ ದಿ ಅಫಿನಿಟಿ ಆರ್ ಸೆಲೆಕ್ಟರ್ ಅಂತ. ಈಗ ಏನು ಮಾಡ್ತೀರಾ ಅಂದಾಗ ಇದನ್ನು ನೀವು ಆನ್ಸರ್ ಮಾಡಬೇಕು. ದಿಸ್ ಈಸ್ ಹೌ ಯು ಎಕ್ಸ್ಪ್ಲೈನ್, ಯು ಟ್ರಬಲ್ ಶೂಟ್ ದಿ ಪಾಡ್ ಅಂತ ಎಕ್ಸ್ಪ್ಲೈನ್ ಮಾಡಬೇಕು.
ಕಾನ್ಸೆಪ್ಟ್, ನೋಡ್ ಸೆಲೆಕ್ಟರ್ ಮತ್ತು ನೋಡ್ ನೇಮ್ ಇದನ್ನೆಲ್ಲ ನಾವು ಮತ್ತೆ ಮಾತಾಡೋಣ. ಸೊ ಇನ್ನು ತುಂಬ ಸಿನಾರಿಯೋಸ್ ಇದ್ದಾವೆ. ಈ ಸಿನಾರಿಯೋಸ್ ಎಲ್ಲ ನೋಡಿಬಿಟ್ಟು ನನಗೆ ಯಾವ ಸಿನಾರಿಯೋ ನಿಮಗೆ ಇನ್ ಡೀಟೇಲಾಗಿ ಬೇಕು ಅದ್ರ ಬಗ್ಗೆ ಹೇಳಿ. ನೋಡ್ ಸೆಲೆಕ್ಟರ್ಸ್ನ ನಾನು ಫಸ್ಟ್ ಕವರ್ ಮಾಡಿದ ಮೇಲೆ ದೆನ್ ಯು ಐ ಎಕ್ಸ್ಪ್ಲೈನ್ ಡಿಫ್ರೆನ್ಸಸ್ ಬಿಟ್ವೀನ್ ನೋಡ್ ಸೆಲೆಕ್ಟ್ ನೋಡ್ ಅಫಿನಿಟಿ ಮತ್ತು ನೋಡ್ ಸೆಲೆಕ್ಟ್. ಆಮೇಲೆ ಯುಲ್ ಗೆಟ್ ಅ ಗುಡ್ ಪಿಕ್ಚರ್. ಸೊ ಕ್ವಿಕ್ ಚೀಟ್ ಶೀಟ್ ಯಾವತ್ತೇ ಆಗಲಿ ಎಕ್ಸಾಮ್ಗೆ ಹೋಗೋದ್ರಿಂದ ಮುಂಚೆ ಜಸ್ಟ್ ರಿಮೆಂಬರ್ ದಿ ಚೀಟ್ ಶೀಟ್ ಅಷ್ಟೇ. ಓಕೆ, ಇಲ್ಲಿ ಆ್ಯಂಡ್ ಲಾಜಿಕ್ಕೆ ವರ್ಕ್ ಆಗುತ್ತೆ, ಆರ್ ಲಾಜಿಕ್ ಎಲ್ಲಿ ವರ್ಕ್ ಆಗುತ್ತೆ, ನೋಡ್ ಅಫಿನಿಟಿಯಲ್ಲಿ ವರ್ಕ್ ಆಗುತ್ತೆ, ಅಷ್ಟೇ ಸಿಂಪಲ್. ಓಕೆ, ಸೊ ಯಾ ಸೊ ಇಷ್ಟು ಇವತ್ತಿನ ಒಂದು ಸೆಷನ್. ಸೊ ಇದರಲ್ಲಿ ನಾನು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೋಡ್ ಸೆಲೆಕ್ಟರ್ಸ್ನ ಬಗ್ಗೆ ಮಾತಾಡಿದ್ದೀನಿ. ಆ್ಯಂಡ್ ನಾಳೆ ನೆಕ್ಸ್ಟ್ ಸೆಷನಲ್ಲಿ ನಾನೇನು ಮಾತಾಡ್ತೀನಿ ಅಂದರೆ ನೋಡ್ ಅಫಿನಿಟಿ ಬಗ್ಗೆ ಮಾತಾಡ್ತೀನಿ. ಅದಾದಮೇಲೆ ಪಾಡ್ ಅಫಿನಿಟಿ ಮತ್ತು ಆ್ಯಂಟಿ ಅಫಿನಿಟಿ, ಅದಾದಮೇಲೆ ವಿ ಹ್ಯಾವ್ ರಿಕ್ವೆಸ್ಟ್ ಆ್ಯಂಡ್ ಲಿಮಿಟ್ಸ್. ಇದೆಲ್ಲ ಕವರ್ ಆದಮೇಲೆ ದೆನ್ ವಿ ಕ್ಯಾನ್ ಗೋ ಫಾರ್ ಇನ್ನೂ ಅಡ್ವಾನ್ಸ್ಡ್ ವೇಯಲ್ಲಿ ನಾವು ಕುಬರ್ನೆಟಿಸ್ನ ಕಲಿತಾ ಹೋಗೋಣ. ಸೊ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಈ ಸೆಷನ್ ನಿಮಗೆ ಇನ್ನೂ ಅಡ್ವಾನ್ಸ್ಡ್ ವೇಯಲ್ಲಿ ಬೇಕು ಅಂತ ಹೇಳಿದ್ರೆ ಜಸ್ಟ್ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಹೇಳಿದ್ರೆ ಲೆಟ್ ಮಿ ನೋ. ನಾನು ನಿಮಗೆ ಕಂಪ್ಲೀಟ್ ರೋಡ್ ಮ್ಯಾಪ್ನ ನನಗೆ ಡಿ ಎಮ್ ಮಾಡಿ ಇನ್ಸ್ಟಾದಲ್ಲಿ. ಸೊ ನಾನು ನಿಮಗೆ ಕಂಪ್ಲೀಟ್ ರೋಡ್ ಮ್ಯಾಪ್ನ ಕೂಡ ಆ್ಯಡ್ ಮಾಡ್ತೀನಿ. ಈ ರೋಡ್ ಮ್ಯಾಪ್ ಏನಿದೆಯಲ್ಲ ಇದನ್ನು ಕೂಡ ಕರೆಕ್ಟಾಗಿ ನೋಡಿದ್ರೆ ಸಾಕು, ನಿಮಗೆ 100% ನೀವು ಯಾವುದೇ ಸಿ ಕೆ ಎಕ್ಸಾಮ್ ಯಾವ ಇಂಟರ್ವ್ಯೂಗೆ ಹೋದರೂ ಕೂಡ ಇದನ್ನು ಕ್ಲಿಯರ್ ಮಾಡೇ ಮಾಡ್ತೀರಾ. ಓಕೆ, ದಟ್ ಈಸ್ ಮೈ ಗ್ಯಾರಂಟಿ ಫಾರ್ ಯು ಗೈಸ್. ಸೊ ಹಾಗೆಯೇ ದಯವಿಟ್ಟು ನಾನು ಎಫರ್ಟ್ಗೆ ಲೈಕ್ ಮಾಡಿ, ನಿಮಗೆ ಇಷ್ಟ ಆಗ್ತಿದೆ ಅಂತಂದರೆ. ಆ್ಯಂಡ್ ಅಟ್ಲೀಸ್ಟ್ 10 ಲೈಕ್ಸ್ನ ಕೊಡಿ, ಸೊ ದ್ಯಾಟ್ ನನಗೂ ತುಂಬ ಮೋಟಿವೇಶನ್ ಇರುತ್ತೆ ಡಿಪ್ಲೊಯ್ ಮಾಡಲಿ, ಅಂದರೆ ಲೈಕ್ ಈ ಅಪ್ಲಿಕೇಶನ್ಸ್ನ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಲಿಕ್ಕೆ. ಓಕೆನಾ? ಸೊ ಇಷ್ಟು ಇವತ್ತಿಗೆ. ಥ್ಯಾಂಕ್ ಯು ಸೋ ಮಚ್.